Question number 64. A current of 6 ampere enters one corner P of an equilateral triangle PQR having 3 wires whose resistances are 2 ohm each leaves by the corner R. Then the currents I1 and I2 ಅಂತ. ಸೊ ಇಲ್ಲಿ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. 6 ಆಂಪಿಯರ್ ಕರೆಂಟ್ ಎಂಟರ್ ಆಗುತ್ತಾ? ಓಕೆ. ಇಲ್ಲಿ ಎಷ್ಟಿದೆ ರೆಸಿಸ್ಟೆನ್ಸ್? ಇದ್ರದ್ದು 2 ಓಮ್ ಇದೆ. ನೆಕ್ಸ್ಟ್ ಇಲ್ಲಿ ಪಿ ಹತ್ರ ಬರುತ್ತೆ. ಪಿ ಹತ್ರ ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿದೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್, ಈ ಸೈಡ್ ಏನಾಗುತ್ತೆ? I1 ಕರೆಂಟ್ ಹೋಗುತ್ತೆ, ಈ ಸೈಡ್ ಏನಾಗುತ್ತೆ? I2 ಕರೆಂಟ್. ಓಕೆ, ಸೊ ದಿಸ್ ಈಸ್ I1 ಅಂಡ್ ದಿಸ್ ಈಸ್ I2. I1 ಕರೆಂಟ್ ಬಂದಿದೆಯಲ್ಲ, ಏನಾಗುತ್ತೆ? ಕ್ಯೂ ಹತ್ರ ಬರುತ್ತೆ. ಮತ್ತಿಲ್ಲಿ ಎಷ್ಟು ಹೋಗುತ್ತೆ ಕರೆಂಟು? I1 ಹೋಗುತ್ತೆ. ಯಾಕೆ ಅಂತ ಅಂದ್ರೆ ದೇ ಆರ್ ಇನ್ ಸೀರೀಸ್. ನೆಕ್ಸ್ಟ್ I1 ಬಂದಿದ್ದು I2 ಈ ಲೋಡಲ್ಲಿ ಬಂದಿದ್ದು ಇಲ್ಲಿ ಸೇರ್ಕೊಳ್ಳುತ್ತೆ. ಅಗೇನ್ ಇಟ್ ವಿಲ್ ಬಿಕಮ್ I1 ಪ್ಲಸ್ I2. ನಾವು ಕಂಡುಹಿಡಬೇಕಾದ್ರೇನು I1 ಮತ್ತೆ I2ಗಳು ಎಷ್ಟು ಅಂತ. ವೆರಿ ಸಿಂಪಲ್ ಕ್ವಶನ್ ಇದು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮತ್ತೆ ಎಲ್ಲ ರೆಸಿಸ್ಟೆನ್ಸ್ಗಳು ಸೇಮ್ ಇರುತ್ತಂತೆ. ಇದೆಷ್ಟು ಅಂತ ಕೊಟ್ಟಿದಾರ? ಇಲ್ಲ ಅಲ್ವಾ? ಓಕೆ, ಸೊ ಪ್ರಾಬ್ಲಮ್ ಇಲ್ಲ, ಇದನ್ನ ಬೇಕಾದ್ರೆ ಹಾಗೆ ಇಟ್ಕೊಳ್ಳಿ. ಈಗ ಈ 6 ಆಂಪಿಯರ್ ಏನಂತ ಬರ್ಕೊಳ್ಬಹುದು? ಕ್ಯಾನ್ ವಿ ರೈಟ್ ದಿಸ್ ಆಸ್ I1 ಪ್ಲಸ್ I2. ಈ 6 ಆಂಪಿಯರ್ ಇಲ್ಲಿ ಬಂದಿದ್ದು ಏನಾಗುತ್ತೆ? ಸ್ಪ್ಲಿಟ್ ಆಗುತ್ತೆ. ಸೊ ಪಿ ಇಂದ ಆರ್ ತನಕ ಏನಿದೆ ಇದಷ್ಟೇನು ಸೀರೀಸಾ? ಸೊ ದಿಸ್ ಪಾರ್ಟ್ ವಿಲ್ ಬಿ ಇನ್ ಸೀರೀಸ್. ಹಾಗಾದ್ರೆ ಪಿ ಇಂದ ಟೋಟಲ್ ರೆಸಿಸ್ಟೆನ್ಸ್ ಬರ್ಕೊಳ್ಳೋಣ ಎಲ್ಲಿ ತನಕ? ಆರ್ ತನಕ. ಎಷ್ಟಾಗುತ್ತೆ ಇದು? 2 ಮತ್ತೆ 2 ಪ್ಲಸ್ 2 ಸೀರೀಸ್ ಇರೋದ್ರಿಂದ ಆಡ್ ಮಾಡಿದ್ರೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್ 4 ಓಮ್. ಎಲ್ಲಿಂದ? ಪಿ ಇಂದ. ಮತ್ತೆ ಈ ಕಡೆ ಏನಾಗುತ್ತೆ? 2 ಓಮ್ ಹಾಗೆ ಇರುತ್ತೆ. ಇಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ? ಇಲ್ಲಿ ಕರೆಂಟ್ ಹೋಗ್ತಿರೋದು I2, ಇಲ್ಲಿ ಕರೆಂಟ್ ಹೋಗ್ತಿರೋದು ನಮ್ಮ ಪ್ರಕಾರ I1. ಓಕೆ, ಲೀವ್ಸ್ ದ ರೆಸಿಸ್ಟೆನ್ಸ್ ಆರ್ ಎಂಟರ್. ಎಂಟ್ರಿ ಎಷ್ಟಾಗ್ತಿದೆ? 6 ಅಲ್ಲಿ ಇಲ್ಲಿ ಸ್ವಲ್ಪ ಹೋಗುತ್ತೆ, ಇಲ್ಲಿ ಸ್ವಲ್ಪ ಹೋಗುತ್ತೆ. ಇಲ್ಲೆಷ್ಟು ಹೋಗುತ್ತೆ, ಇಲ್ಲೆಷ್ಟು ಹೋಗುತ್ತೆ ಅಂತ ಕಂಡುಹಿಡ್ಕೊಳ್ಬೇಕು. ಟೋಟಲ್ ಎಂಟ್ರಿ ಎಷ್ಟಾಗ್ತಿದೆ? ಎಂಟರಿಂಗ್ 6 ಆಂಪಿಯರ್. ಸೊ ಫಾರ್ ದಟ್ ಯೂಸ್ ದ ಬ್ರಾಂಚ್ ಕರೆಂಟ್ ಫಾರ್ಮುಲಾ. ಬ್ರಾಂಚ್ ಕರೆಂಟ್ ಏನಿರುತ್ತೆ? Can I take this as R1, this as R2? ಬ್ರಾಂಚ್ ಕರೆಂಟ್ ಫಾರ್ಮುಲಾ ಎರಡೇ ಇದ್ದಾಗ ಈ ಫಾರ್ಮುಲಾ ಹಾಕ್ಬೇಕು. ಬ್ರಾಂಚ್ ಕರೆಂಟ್ ಫಾರ್ಮುಲಾ. ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ ಯೂಸ್ ಆಗುತ್ತೆ ಅಂದ್ರೆ V1 is equal to V2. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಕಾನ್ಸ್ಟೆಂಟ್. ಯಾಕೆಂದ್ರೆ ಇಲ್ಲಿಂದ ಅಲ್ಲಿಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಇತ್ತಾ? ನಥಿಂಗ್ ಬಟ್ I1 R1 should be equal to I2 R2, like that. Okay, so branch current formula ಏನು? ಬ್ರಾಂಚ್ ಕರೆಂಟ್ is equal to main current into resistance in the other branch divided by sum of the resistances. So I1 is the branch current is equal to main current ಎಷ್ಟು? I into resistance in the other branch ಏನು? R2 divided by sum of the resistance R1 plus R2. ಇದು ನಿಮಗೆ ಒಂದು ಬ್ರಾಂಚಿನ ಕರೆಂಟ್ ಕೊಡುತ್ತೆ. ಅಲ್ಲಿಗೆ I is equal to main current 6 into R2 resistance in the other branch ಅಂದ್ರೆ 2 ohm divided by R1 plus R2 2 plus 4 is equal to 6 ಕ್ಯಾನ್ಸಲ್ ಆದರೆ 2 ಆಂಪಿಯರ್ ಕರೆಂಟ್. ಅಲ್ಲಿ I1 ಏನಾಗುತ್ತೆ? 2 ಆಂಪಿಯರ್. ಹಾಗಾದ್ರೆ ಇಲ್ಲಿ 2 ಆಂಪಿಯರ್ ಕರೆಂಟ್ ಹೋಯ್ತಂದ್ರೆ ಇಲ್ಲಿ ಎಷ್ಟಾಗುತ್ತೆ? ಟೋಟಲ್ ಬರ್ತಾ ಇರೋದು I2 4 ಆಂಪಿಯರ್ ಅಷ್ಟು ಕರೆಂಟ್ ಇಲ್ಲಿ ಡಿವೈಡ್ ಆಗುತ್ತೆ. ಇಲ್ಲಿ 2 ಆಂಪಿಯರ್ ಡಿವೈಡ್ ಆಯ್ತಂದ್ರೆ, ಸೊ ಹಾಗಾಗಿ ಆಪ್ಷನ್ ಈಸ್ 2 ಆಂಪಿಯರ್ ಅಂಡ್ 4 ಆಂಪಿಯರ್. ಸೊ ಹಾಗಾದ್ರೆ 64ಗೆ ನಿಮಗೆ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ 65. A 7-volt battery with internal resistance 2 ohm and a 3-volt battery with internal resistance 1 ohm are connected to a 10 ohm resistor as shown in figure. Okay, now we have two batteries here. One is this one, 7-volt battery with internal resistance 2 ohm and 3-volt battery with 1 ohm internal resistance, and these two are connected to 10 ohm resistor which is external resistor. So what is the question? Find the current in 10 ohm resistor. ಹಾಗಾದ್ರೆ 10 ohm ಮೂಲಕ ಎಷ್ಟು ಕರೆಂಟ್ ಪಾಸ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು ಅಷ್ಟೇ. ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಏನು ಮಾಡಿ, ಎರಡು ಮೆಥಡಲ್ಲಿ ಮಾಡ್ಬೋದು. ಒಂದು ಮೆಥಡು KVL ಅನ್ನು ಅಪ್ಲೈ ಮಾಡುವಂಥದ್ದು, ಇನ್ನೊಂದು ಈಕ್ವಲೆಂಟ್ ಫೈಂಡ್ ಔಟ್ ಮಾಡಿ ಮಾಡುವಂಥದ್ದು. ಓಕೆ, ಫಸ್ಟ್ ಏನು ಮಾಡೋಣ, ಈಕ್ವಲೆಂಟ್ ಮೆಥಡಲ್ಲಿ ಕಂಡುಹಿಡ್ಕೊಳ್ಳೋಣ. ಈಗ ಇಲ್ಲಿ P1 P2 ಇದೆಯಾ? P1 P2 ಹಾಗೆ ಇರಲಿ. ಸೊ P1 P2 ಪಾಯಿಂಟ್ಸು ಹಾಗೆ ಇರಲಿ. ದಿಸ್ ಇಸ್ P1 ಆ್ಯಂಡ್ ದಿಸ್ ಇಸ್ P2. 10 ಓಮು ಆಗಿರಲಿ. ಆಮೇಲೆ ಈ ಸೆಲ್ಲು ಹಾಗಿರಲಿ. ಯಾವ ಸೆಲ್ಲು? 7 ವೋಲ್ಟ್ ಸೆಲ್ ಹಾಗಿರಲಿ. ಈ ಕಡೆ ಪಾಸಿಟಿವ್ ಇದೆ, ಸೊ ಈ ಕಡೆ ನೆಗೆಟಿವ್ ಇದೆ, ಹಾಗೆ ಬರ್ಕೊಳ್ತೀನಿ ನೋಡಿ. ಇದು 7 ವೋಲ್ಟ್. ಇದಿದೆಯಲ್ಲ ಈ ಸೆಲ್ಲು, ಯಾವುದು? ಈ ಸೆಲ್ಲು
3 ವೋಲ್ಟ್ ಅಲ್ಲಿ ಅದೆಲ್ಲಿ ಕನೆಕ್ಟ್ ಆಗಿದೆ ನೋಡ್ರಿ. ನೆಗೆಟಿವ್ ಇಸ್ ಕನೆಕ್ಟೆಡ್ ಟು P2 and positive terminal is connected to, let me show here. So negative positive of the second cell and P2 ಕನೆಕ್ಟ್ ಆಗಿದೆ, ಇದು P1 ಕನೆಕ್ಟ್ ಆಗಿದೆ. ಸೊ ಕೆಳಗಡೆ ಇರೋದು P1, ಹಾಗಾದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು P1 and P2. ಸೊ ದಿಸ್ ಇಸ್ P2 and this is P1. ಅದನ್ನ ಹಾಗೆ ಕನೆಕ್ಟ್ ಮಾಡಿ. ಹೇಗೆ? ನೆಗೆಟಿವ್ ಇದನ್ನ ಈ ಕಡೆ ಕನೆಕ್ಟ್ ಮಾಡ್ಕೊಳ್ತೀನಿ ನೋಡಿ, ಅಷ್ಟೇ, ಇನ್ನೇನಿಲ್ಲ. Negative positive, so negative is connected to P2 and positive is connected to P1. ಕರೆಕ್ಟ್ ಆಯ್ತಲ್ಲ? ಇದರ ವೋಲ್ಟ್ ಎಷ್ಟಿದೆ? 3 ವೋಲ್ಟ್. ಹಾಗೆ ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್ ಇದ್ರದ್ದು 2 ಓಮ್. ಈಗ ಏನ್ ಮಾಡಿ, ಈ ಎರಡು ಸೆಲ್ಗಳನ್ನ ಮೇಕ್ ಇಟ್ 1. ಈ P1 P2 ಹಾಗೆ ಇರಲಿ. ದಿಸ್ ಇಸ್ P2 and this is P1. ಈ ಎರಡು ಸೆಲ್ ತೆಗೆದು ಒಂದು ಕನೆಕ್ಟ್ ಮಾಡಿ. ಓಕೆ, ಅವಾಗ ನಿಮಗೆ ಕೊನೆಗೆ ಒಂದೇ ಒಂದು ಸೆಲ್ ಸಿಗುತ್ತೆ. ಆ ಸೆಲ್ ಎಕ್ಸ್ಟರ್ನಲ್ ರೆಸಿಸ್ಟರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಈ ಈಕ್ವಲೆಂಟ್ ಆರ್ ಈಕ್ವಲೆಂಟ್ ಕಂಡುಹಿಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಏನು ಮಾಡ್ಬೋದು, ಕರೆಂಟನ್ನು ಕಂಡುಹಿಡ್ಕೊಳ್ಬೋದು. ಅದೇ ಒಂದೇ ಕರೆಂಟು ಥ್ರೂ ಎಕ್ಸ್ಟರ್ನಲ್ ರೆಸಿಸ್ಟರ್ 10 ಓಮ್. ಸೊ ಹಾಗಾದ್ರೆ ಫಸ್ಟ್ ಏನು ಮಾಡೋದಂತ, ಈ ಎರಡು ಸೆಲ್ಲನ್ನ ಪ್ಯಾರಲಲ್ ಇದೆ ನೋಡಿ, because both are connected between P and P2. ಅಲ್ಲಿಗೆ 2 cells are in parallel. ಅಲ್ಲಿಗೆ ಫಸ್ಟ್ ಏನು ಮಾಡೋಗುತ್ತಾ, R equivalent ಕಂಡುಹಿಡ್ಕೊಂಡ್ಬೇಡ. R equivalent is R1 R2 by R1 plus R2. R1 R2 1 ಮತ್ತೆ 2, so 2 into 1 divided by 2 plus 1, which is 2 by 3 ohm. ನೆಕ್ಸ್ಟ್ ಈ ಈಕ್ವಲೆಂಟ್ ಕಂಡುಹಿಡ್ಕೊಳ್ಳೋಣ. ಸೊ ಈ ಈಕ್ವಲೆಂಟ್ ಫಾರ್ಮುಲಾ ಡೈರೆಕ್ಟ್ ಸಿಗೋದಿಲ್ಲ. ಈ ಈಕ್ವಲೆಂಟ್ ಏನು ಮಾಡಬೇಕು, ಈ ಈಕ್ವಲೆಂಟ್ ಬೈ ಆರ್ ಈಕ್ವಲೆಂಟ್ ಈಸ್ E1 ಬೈ R1 ಪ್ಲಸ್ E2 ಬೈ R2. ಸೊ ಈ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಏನಾಗುತ್ತೆ, E1 ಬೈ R1 ಪ್ಲಸ್ E2 ಬೈ R2 ಇಂಟು ಆರ್ ಈಕ್ವಲೆಂಟ್. ಹೌದಲ್ಲ, ಇದೇ ತಾನೇ ಫಾರ್ಮುಲಾ. ಸೊ ಅಲ್ಲಿಗೆ ಈ ಈಕ್ವಲೆಂಟ್ ಇಸ್ ಈಕ್ವಲ್ ಟು E1 ಎಷ್ಟು, ಯಾವ ಥರ ತಗೊಳ್ಳಿ, ಇದನ್ನು ತಗೊಳ್ಳೋಣ. ದಿಸ್ ಈಸ್ E1 ಆ್ಯಂಡ್ ದಿಸ್ ಈಸ್ E2. ಅಲ್ಲಿಗೆ 7 ಬೈ ಇದರ ರೆಸ್ಪೆಕ್ಟಿವ್ ಇಂಟರ್ನೆಸೆನ್ಸ್ 2. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಇದು ಪ್ಲಸ್ ಆಗುತ್ತೆ. ಸೊ ಪಾಸಿಟಿವ್ ಇಸ್ ಕನೆಕ್ಟೆಡ್ ಹಿಯರ್ ನೋಡ್ರಿ, ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದಾನೆ P2ಗೆ. ಹಾಗಾದ್ರೆ ಇದನ್ನ ಪ್ಲಸ್ ಅಂತ ತಗೊಂಡಿದ್ದನ್ನ ಮೈನಸ್ ಅಂತ ತಗೊಳ್ಬೇಕು. ಅಲ್ಲಿಗೆ ಎಂತ ವೋಲ್ಟ್ ಇದು, -3 ವೋಲ್ಟ್. E2 ಡಿವೈಡೆಡ್ ಬೈ ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್. ಅಲ್ಲಿಗೆ ಏನಾಗುತ್ತೆ, ಈ ಈಕ್ವಲೆಂಟ್ ಈಸ್ ಈಕ್ವಲ್ ಟು LCM ತಗೊಂಡ್ರೆ 2. ಒಂದು ನಿಮಿಷ, ಇನ್ನೊಂದು ಮರ್ತ್ಬಿಟ್ವಲ್ಲ, ಯಾವುದು ಇದು, ಈ ಫ್ಯಾಕ್ಟರ್ ಇಂಟು ಆರ್ ಈಕ್ವಲೆಂಟ್ ಅಲ್ವಾ. ಅಲ್ಲಿ ಆರ್ ಈಕ್ವಲೆಂಟ್ ಎಷ್ಟು, 2/3. ಈಗ ಇಲ್ಲಿ ಈ 2/3 ಹಾಗಿರಲಿ. ಇದಕ್ಕೆ LCM ತಗೊಳ್ಳಿ. 2 ಅಂತಂದ್ರೆ 3 6 7 -6 ಆಗುತ್ತೆ. ಸೊ ಓಕೆ, ನಾವು ದಿಸ್ 2 ಗೆಟ್ಸ್ ಕ್ಯಾನ್ಸಲ್ಸ್. ಉಳಿಯೋದು ನಮಗೆ ಈ ಈಕ್ವಲೆಂಟ್ ಈಸ್ ಈಕ್ವಲ್ ಟು 7 - 6 1/3 ವೋಲ್ಟ್. ಹಾಗಾದ್ರೆ ನಿಮಗೆ ಆರ್ ಈಕ್ವಲೆಂಟ್ ಬಂತು, ಈ ಈಕ್ವಲೆಂಟ್ ಬಂತು. ಒಂದೇ ಸೆಲ್, ಒಂದೇ EMF. ಇದೆಷ್ಟಾಗುತ್ತೆ, 1/3. ಇದೆಷ್ಟಾಗುತ್ತೆ, 2/3. ಸೊ ನಿಮಗೆ ಒಂದೇ ಕರೆಂಟ್ ಬರುವಂಥದ್ದು ಯಾವುದದು, ಐ ಈಕ್ವಲೆಂಟ್ ಸರ್ಕ್ಯೂಟ್ ಅಲ್ಲಿ. ಐ ಈಸ್ ಈಕ್ವಲ್ ಟು ಇ ಈಕ್ವಲೆಂಟ್ ಬೈ ಆರ್ ಪ್ಲಸ್ ಸ್ಮಾಲ್ ಆರ್ ಈಕ್ವಲೆಂಟ್. ಈಕ್ವಲೆಂಟ್ 1/3 over R 10 ohm plus small r 2/3. I is equal to 1/3 ಹಾಗೆ ಇರಲಿ. ನಿಮ್ಮ ಡಿನಾಮಿನೇಟರ್ ಏನಾಗುತ್ತೆ, LCM ತಗೊಂಡೆ 32 ಆಗುತ್ತಾ, 32/3. ಈ 32 ಕ್ಯಾನ್ಸಲ್ ಆಗುತ್ತೆ, ಸಾರಿ ಬೈ 3/3 ಕ್ಯಾನ್ಸಲ್ ಆಗುತ್ತೆ. ಆವಾಗ ನಮಗೆ ವಿ ಲೆಫ್ಟ್ ವಿತ್ ಓನ್ಲಿ 1/32. ಸೊ 1/32 ಎಷ್ಟಾಗುತ್ತೆ, 0.031, ನಿಯರ್ಲಿ 0.031 ಆಂಪಿಯರ್ ಬರುತ್ತೆ. ಯಾವುದಿದೆ ನೋಡ್ರಿ ಆಪ್ಷನ್, 0.031. ಸೊ ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್, 0.031 ಆಂಪಿಯರ್. ಸೊ ಹಾಗಾದ್ರೆ 65ಗೆ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 66. ಇನ್ ಎ ಸರ್ಕ್ಯೂಟ್ ಶೋನ್ ದ ವ್ಯಾಲ್ಯೂ ಆಫ್ ಕರೆಂಟ್ I1 I2 ಅಂಡ್ I3 ಆರ್ ಅಂತ ಕೇಳಿದ್ರೆ, ಇಲ್ಲಿ I1 ಇದೆ, ಇಲ್ಲಿ I2 ಇದೆ, ಇಲ್ಲಿ I3 ಇದೆ. ಈಗ ಏನ್ ಮಾಡೋಣ, ಇದನ್ನ ಎರಡು ರೀತಿ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ,
You take this as EMF and this as internal resistance and this as internal resistance and this as EMF and 4 ohm as external resistance. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಬರೀ ಒಂದು ಕರೆಂಟ್ ಕೇಳಿಲ್ಲ, I1 I2 ಮತ್ತೆ I3 ಮೂರು ಕರೆಂಟ್ ಕೇಳಿದ್ರೆ, ಹಾಗಾಗಿ ಬೆಟರ್ KVL ಹಾಕುವಂಥದ್ದು. KVL ಓಕೆ ರೈಟ್. ಈಗ I1 ಏನಾಗುತ್ತೆ ಫ್ರಮ್ ದಿಸ್ ನೋಡ್ರಿ, ಇದನ್ನ ಬೇಕಾದ್ರೆ ಇದನ್ನ ಎ ಅಂತ ತಗೊಳ್ಳಿ, ಇದನ್ನ ಬಿ ಅಂತ ತಗೊಳ್ಳಿ. ಆಟ್ ಬಿ ಏನಾಗಿದೆ ನೋಡ್ರಿ, ಸಾರಿ ಆಟ್ ಎ ಡಯಾಗ್ರಾಮ್ ಬರ್ಕೊಳ್ಳೋಣ. ಆಟ್ ಎ ನೋಡ್ ಆಗುತ್ತೆ, ಅದು ನೋಡ್ ಹತ್ರ ಏನಾಗಿದೆ ನೋಡೋಣ. ಸೊ ಇದು ನೋಡ್ ಎ, ಇದು ಸೊ ಕರೆಂಟ್ I1 ಬರ್ತಾ ಇದೆ, ಎಂಟರಿಂಗ್ ಕರೆಂಟ್. ಇದೇನಿದು ಕರೆಂಟ್ ಜಂಕ್ಷನ್ ಇಂದ ದೂರ ಹೋಗ್ತಿದೆ, ಇದು ಕರೆಂಟ್ ಜಂಕ್ಷನ್ ಇಂದ ದೂರ ಹೋಗ್ತಿದೆ I3. ಅಲ್ಲಿಗೆ I1 ಏನಂತ ಬರೀಬಹುದು, I1 ಫ್ರಮ್ KVL from KCL, sorry, so KCL entering is equal to leaving, ಅಲ್ಲಿ entering ಏನು I1 is equal to leaving ಏನು I2 plus I3. so I1 can be written as I2 plus I3. ಹಾಗಾದ್ರೆ ನಮಗೆ ಬಂದಿದ್ದೇನು ಎರಡೇ ಕರೆಂಟ್, ಒಂದು I1, instead of I1 I can write I2 plus I3. ಓಕೆ, ಆಮೇಲೆ ಬರ್ಕೊಳ್ಳೋಣ. ಈಗ ಈ ಲೂಪ್ ಮಾತ್ರ ತಗೊಳ್ಳಿ, ಯಾವುದು A to B ಲೂಪ್, ದಿಸ್ ಲೂಪ್, ಓನ್ಲಿ ದಿಸ್ ಲೂಪ್. ಕೆನ ರೈಟ್ ರೀರೈಟ್ ಮಾಡಲ ಇದನ್ನ. ಓಕೆ, ಇದನ್ನ ಹೈಲೈಟ್ ಮಾಡ್ತೀನಿ ನೋಡ್ರಿ, ದಿಸ್ ಲೂಪ್, ಓನ್ಲಿ ದಿಸ್ ಲೂಪ್. ಲೆಟ್ ಅಸ್ ಟೇಕ್ ದಿಸ್ ಲೂಪ್. ಓಕೆ, ಸೊ ಇಲ್ಲಿ ದಿಸ್ ಈಸ್ I1, ಸೊ ದಿಸ್ ಈಸ್ A and this is B. ಬೇಕಾದ್ರೆ ಇಲ್ಲಿ ಎರಡು ಪಾಯಿಂಟ್ಸ್ ಕೊಟ್ಕೊಳ್ಳಿ, A B C D ಅಂತ ಏನಾದರೂ ಕೊಡಿ. ಓಕೆ, ಸೊ ಈಗ ಅಪ್ಲೈ KVL. ಅಪ್ಲೈ KVL ಏನು, ಸಮ್ ಆಫ್ EMF is equal to sum of current into resistance. ಸೊ ಈಗ ಫಸ್ಟ್ ಏನ್ ಮಾಡಿ, ಓನ್ಲಿ ಸರ್ಚ್ ಫಾರ್ ದ ಬ್ಯಾಟ್ರಿ. ಬ್ಯಾಟ್ರಿ ಯಾವ್ದಿದೆ ನೋಡೋಣ, ಒಂದು 24 ವೋಲ್ಟ್ ಇದೆ, ಇನ್ನೊಂದು 27 ವೋಲ್ಟ್ ಇದೆ. ಈಗ ನಾವು ಯಾವ ಕಡೆ ನಾವು ಲೂಪ್ ಹಾಕ್ಬೇಕಾದ್ರೆ ಲೂಪ್ ಅನ್ನ ತಗೊಳ್ಬೇಕಾ, ಸೊ ಎಲ್ಲಿಂದ ತಗೊಳ್ಳೋಣ ಲೂಪ್ನ, ಎ ಇಂದ ತಗೊಳ್ಳೋಣ, ಫ್ರಮ್ ದಿಸ್ ಪಾಯಿಂಟ್. ಓಕೆ, ಎ, ಸೊ ಎ ಟು ಬಿ ಟು ಸಿ ಟು ಡಿ ಟು ಎ ತಗೊಳ್ಳೋಣ. ಓಕೆ, ಅಲ್ಲಿಗೆ ಏನಾಗುತ್ತೆ, ಎರಡು ಬ್ಯಾಟ್ರಿ ಇದೆ, ಒಂದು 27, ಇನ್ನೊಂದು 24. ಸೊ ಫ್ರಮ್ ಎ ಟು ಬಿ ಯು ಆರ್ ಗೋಯಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಅಲ್ಲಿಗೆ ಏನಾಗುತ್ತೆ -27. ನೆಕ್ಸ್ಟ್ ಇಲ್ಲಿಗೆ ಹೋಯ್ತಂದ್ರೆ, ಸೊ ವಿ ಆರ್ ಮೂವಿಂಗ್ ಲೈಕ್ ದಿಸ್. ಈಗ ನೆಗೆಟಿವ್ ಟು ಪಾಸಿಟಿವ್, ಸೊ ಯು ಆರ್ ಮೂವಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಅಲ್ಲಿ ಏನಾಗುತ್ತೆ 24 ವೋಲ್ಟ್ ಆಗುತ್ತಾ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಇಲ್ಲಿಂದ ಹೊರಡಿ. ಸೊ I2 ಇಸ್ ದ ಕರೆಂಟ್ ಇಂಟು 6 ಓಮ್. ಸೊ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಪಾಸಿಟಿವ್ ತಗೊಳ್ಳೋಣ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರ್ಕೊಂಡ್ರೆ ಪಾಸಿಟಿವ್ ತಗೊಳ್ಳಿ. ಅಲ್ಲಿಗೆ ಏನಾಗುತ್ತೆ 6I2. ನೆಕ್ಸ್ಟ್ ಇಲ್ಲಿಂದ ಹೋಗ್ತೀರಾ ಹೀಗೆ ಹೀಗೆ. ಸೊ ಇಲ್ಲಿ ಕರೆಂಟ್ ಈ ಕಡೆ ಹೋಗ್ತಿದ್ಯಾ. ಓಕೆ, ದಿಸ್ ಇಸ್ ಕರೆಂಟ್ I1. ಅಲ್ಲಿಗೆ 2 ಇಂಟು ಪ್ಲಸ್ 2 ಇಂಟು I1, ಕರೆಕ್ಟ್ ಅಲ್ಲ. ಸೊ ಅಲ್ಲಿಗೆ ಇದೇನಾಗುತ್ತೆ -3 is equal to 6I2 plus 2I1. ಸೊ ನಾವು ಟೇಕ್ ದಿಸ್ ಆಸ್ equation 1. ನೆಕ್ಸ್ಟ್ ಈ ಲೂಪ್ ತಗೊಳ್ಳೋಣ, ಎ ಬಿ ಸಿ ಡಿ ಇ ಎಫ್ ಅಂತ ತಗೊಳ್ಳೋಣ. ಸೊ ಇಲ್ಲಿ ಒಂದೇ ಬ್ಯಾಟ್ರಿ ಇರೋದು ನೋಡ್ರಿ, ಯಾವ ಲೂಪು, ಐ ಆಮ್ ಮೆನ್ಷನಿಂಗ್ ದಿಸ್ ಲೂಪ್. ವಿ ಹ್ಯಾವ್ ಓನ್ಲಿ ಒನ್ ಬ್ಯಾಟ್ರಿ ಹಿಯರ್. ಅಲ್ಲಿಗೆ ಸೊ ಎ ಟು ಬಿ ಟು, ಓಕೆ ಬರ್ಕೊಂಡ್ಬೇಡ, ಇಲ್ಲಿ ಅಪ್ಲೈ KVL ಫಾರ್ ದ ಲೂಪ್ ಎ ಬಿ ಇ ಎಫ್. ಓಕೆ, ಎ ಇಂದ ಹೊರಟು ಈಗ ಹೋಗ್ಬೇಕು, ಸೊ ಲೈಕ್ ದಿಸ್. ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಯು ಆರ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಅಲ್ಲಿ ಏನಾಗುತ್ತೆ -27, ಒಂದೇ ಬ್ಯಾಟ್ರಿ ಇರೋದು. ರೈಟ್ ಹ್ಯಾಂಡ್ ಸೈಡ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ I2 ಇಂಟು 6. ಎ ಟು ಬಿ ಹೋದ್ರೆ ಅಲ್ಲಿಗೆ 6I2 ಪ್ಲಸ್ 6I2. ನೆಕ್ಸ್ಟ್ ಬಿ ಟು ಇ, ಕರೆಂಟ್ ಹಿಂಗ್ ಬರ್ತದೆ ನೋಡ್ರಿ, ಉಲ್ಟಾ ಬರ್ತದೆ ಅಲ್ಲಿ. ಅಲ್ಲಿಗೆ ಏನಾಗುತ್ತೆ -4I3 ಆಗುತ್ತಾ. ನಾ 27 ಮಾಡ್ಕೊಂಡ್ರೆ ಪ್ಲಸ್ 27, ಇಲ್ಲೇಗಂತೆ -6I2 ಪ್ಲಸ್ 4I3. ನಾವು ಟೇಕ್ ದಿಸ್ ಆಸ್ ಈಕ್ವೇಶನ್. ಸೊ ಈ ಎರಡು ಈಕ್ವೇಶನ್ಸ್ ನ ಸಾಲ್ವ್ ಮಾಡಿ, ಇಲ್ಲಿ ನೀವೇನ್ ಮಾಡಿ I1 ಜಾಗದಲ್ಲಿ ಯು ಕ್ಯಾನ್ ಪುಟ್ I2 ಪ್ಲಸ್ I3. ಹೌದಾ ನೋಡಿ, ಇಲ್ಲಿದೆ. ಅಲ್ಲಿಗೆ ಈಕ್ವೇಶನ್ 1 ಅನ್ನು ಏನ್ ಮಾಡ್ಬೋದು, -3 is equal to 6I2 plus 2 times I2 plus I3 ಅಂತ ಬರ್ಕೋಬಹುದು. ಅಲ್ಲಿಗೆ -3 is equal to 6I2 plus 2I2 plus 2I3. so -3 is equal to 8I2 plus 2I3. now take this as equation. ಇದನ್ನ ಬೇಕಾದ್ರೆ 1 ಅಂತ ತಗೊಳ್ಳಿ. ಓಕೆ, ಸೊ ಈ ಎರಡು ಈಕ್ವೇಶನ್ಸ್ ನ ಸಾಲ್ವ್ ಮಾಡ್ಬೇಕು ನೀವು. ಸಾಲ್ವ್ ಮಾಡ್ಕೊಂಡ್ರೆ I1 ಮತ್ತೆ I2 ಬರುತ್ತೆ. ಸೊ ಇಫ್ ಯು ಸಾಲ್ವ್ ದೀಸ್ ಈಕ್ವೇಶನ್ಸ್, ವಿ ಆರ್ ಗೋಯಿಂಗ್ ಟು ಗೆಟ್, ಸಾಲ್ವ್ ಮಾಡ್ಕೊಳ್ಳಿ ಈಕ್ವೇಶನ್ಸ್ ನ. ಸೊ I1 comes out to be 3 ampere and I2 comes out to be
minus 3 by 2 ampere and I3 comes out to be 9 by 2 ampere. ಸೊ ಈ ಮೂರು ಎಲ್ಲಿದೆ ನೋಡೋಣ. ಸೊ ಯಾವ ಆಪ್ಷನ್ 66ಗೆ ಎ ಇಸ್ ದ ಕರೆಕ್ಟ್ ಆನ್ಸರ್. ಎ ಇದೆ ನೋಡಿ. ಓಕೆ, next question number 67. In the circuit shown current flowing through 25 volt cell ಅಂತ ಇಲ್ಲಿ ಹುಡುಕಿ 25 ವೋಲ್ಟ್ ಸೆಲ್ ಎಲ್ಲಿದೆ, ಇಲ್ಲಿದೆಯಾ. ಈ ಸೆಲ್ ಮೂಲಕ ಕರೆಂಟ್ ಎಷ್ಟು ಹೋಗುತ್ತೆ ಅಂತ ಕಂಡುಹಿಡ್ಕೊಳ್ಬೇಕು. ಇಲ್ಲಿ ಸುಮಾರು ಸೆಲ್ಗಳನ್ನು ಕನೆಕ್ಟ್ ಮಾಡಿದ್ದಾರೆ. ಒಂದು 1 2 3 4 ಆ್ಯಂಡ್ ದ ಫಿಫ್ತ್ ಒನ್. ಈ ಫಿಫ್ತ್ ಒನ್ ಇದೆಯಲ್ಲ, ಇದ್ರ ಮೂಲಕ ಕರೆಂಟ್ ಎಷ್ಟು ಹೋಗುತ್ತೆ ಅಂತ ಕಂಡುಹಿಡ್ಕೊಳ್ಬೇಕು. ಇದನ್ನ ಹೇಗೆ ಮಾಡೋಣ ಅಂತಂದ್ರೆ ನೋಡ್ರಿ, ಫಸ್ಟ್ ಏನ್ ಮಾಡಿ, ಇಲ್ಲಿ ನಂಬರ್ ಆಫ್ ಸೆಲ್ಸ್ ವಿಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್ ತರ ಕಾಣಿಸ್ತಿದ್ಯಾ, ಅಂದ್ರೆ ಬಿಟ್ವೀನ್ ಎ ಬಿ ಅಂತ ಬರ್ಕೊಳ್ಳೋಣ. ಈ ಎರಡು ಪಾಯಿಂಟ್ ಅನ್ನ ತಗೊಳ್ಳೋಣ. ಇದರಲ್ಲಿ ಈ ಎ ಬಿ ಇಂದ ಈ ಕಡೆ ಇರ್ತಕ್ಕಂಥ 4 ಸೆಲ್, ಓಕೆ, ಅದಕ್ಕೆ ನೇಮ್ ಮಾಡಬೇಡ. E1 E2 E3 E4 ಇವುಗಳ ಈಕ್ವಲೆಂಟ್ ಕಂಡಿಡ್ಕೊಂಡ್ಬೇಡ. ಓಕೆ, ಬಿಕಾಸ್ ದೇ ಆರ್ ಆಲ್ ಕನೆಕ್ಟೆಡ್ ಬಿಟ್ವೀನ್ ಎ ಬಿನ. ಸೊ ಅವುಗಳ ಈಕ್ವಲೆಂಟ್ ಕಂಡಿಡಿದ್ಬಿಟ್ಟು ಆಮೇಲೆ ನಮಗೆ ಫೈನಲಿ ವಿ ಲೆಫ್ಟ್ ವಿತ್ ಓನ್ಲಿ 2 ಸೆಲ್ಸ್, ಒಂದು 25, ಇನ್ನೊಂದು ಇವು 4ರ ಕಾಂಬಿನೇಷನ್. ಆಮೇಲೆ ಏನು ಮಾಡ್ಬೋದು, ಅದಕ್ಕೆ KVL ಅನ್ನು ಹಾಕೋಣ. ಓಕೆ, ಫಸ್ಟ್ ಏನು ಮಾಡೋಣ, ಈ ಸೆಲ್ಗಳದ್ದು ಈಕ್ವಲೆಂಟ್ ಕಂಡುಹಿಡ್ಕೊಳ್ಳೋಣ. ಫಸ್ಟ್ ಈಕ್ವಲೆಂಟ್ EMF ಕಂಡುಹಿಡಿಯೋಕ್ಕಿಂತ ಮುಂಚೆ ಏನು ಮಾಡಬೇಕು, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕಂಡುಹಿಡ್ಕೊಳ್ಳೋಣ ಬೆಟರ್. ಯಾಕೆಂದ್ರೆ ಇಲ್ಲಿ ನೋಡ್ರಿ, ಇದ್ರ ಇಂಟರ್ನಲ್ ಅಂತ ತಗೊಂಡಿದ್ದನ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ತಗೊಂಡ್ರೆ ಇವುಗಳು ಇಂಟರ್ನಲ್ ರೆಸಿಸ್ಟೆನ್ಸ್ ಆಗ್ತವೆ. ಸೊ ಅವುಗಳ ಈಕ್ವಲೆಂಟ್ ಕಂಡುಹಿಡ್ಕೊಂಡ್ಬೇಡ ಫಸ್ಟ್. ಸೊ ಅಲ್ಲಿಗೆ R equivalent is equal to 1 by R equivalent ತಗೊಂಡ್ಬೇಡ ಬೆಟರ್. ಸೊ it will be 1 by R1 plus 1 by R2 plus 1 by R3 plus 1 by R4. So ಅಲ್ಲಿಗೆ 1 by R equivalent is equal to 1 by 5 first one, 1 by 10 plus 1 by 5 plus 1 by 11. ಇಂಟರ್ನಲ್ ರೆಸಿಸ್ಟೆನ್ಸ್ಗಳಲ್ಲಿ ಏನಾಗುತ್ತೆ, 1 by R equivalent ಏನಾಗುತ್ತೆ, ಫಸ್ಟ್ ಒನ್ 0.2 ಆಗುತ್ತಾ, ಪ್ಲಸ್ ಇದು 0.1 ಪ್ಲಸ್ ಇದು 0.2 ಪ್ಲಸ್ 1 by 11 ನಮಗೆ ನಿಯರ್ಲಿ 0.1 ಬರುತ್ತೆ. ಅದೇನಂತ ಜಾಸ್ತಿ ಆಗಲ್ಲ. ಸೊ ನಿಯರ್ಲಿ 1.0.1 ಅಂತಾನೆ ತಗೊಂಡ್ಬೇಡ. ಸೊ 1 by R equivalent is equal to ಇವಿಷ್ಟನ್ನು ಆಡ್ ಮಾಡಿದ್ರೆ 0.6 ಆಗುತ್ತಾ. ಓಕೆ, ಅಲ್ಲಿಗೆ R equivalent 1 by 0.6 1.66 ಆಗುತ್ತೆ. ಅಲ್ಲಿಗೆ 1.67 ಬೇಕಾದ್ರೆ ಬರ್ಕೊಳ್ಳೋಣ, ಅಥವಾ ನೀವು ಇದನ್ನ 1.6 ಅಂತಾನೆ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಇವುಗಳ ಈಕ್ವಲೆಂಟ್ EMF ಕಂಡುಹಿಡಿಯೋಣ. E equivalent by R equivalent is equal to E1 by R1 plus E2 by R2 plus E3 by R3 plus E4 by R4 ಆಗುತ್ತೆ. ಅಲ್ಲಿಗೆ E equivalent by R equivalent is 1.67 is equal to E1 ಯಾವುದು, ದಿಸ್ ಇಸ್ E1 ರೈಟ್. ಈಗ ಇಲ್ಲಿ ಸ್ವಲ್ಪ ಹುಷಾರಿರ್ಬೇಕು. ಏನಂತಂದ್ರೆ ನೋಡ್ರಿ, ಸೆಲ್ಗಳದು ಇದು ಪ್ಲಸ್ ಇದೆಯಾ, ಇದು ಮೈನಸ್ ಇದೆಯಾ. ನೆಕ್ಸ್ಟ್ ಸೆಲ್ಗೆ ಹೋದ್ರೆ ಇಲ್ಲಿ ಪ್ಲಸ್ ಇದು ಮೈನಸ್ ಆಗುತ್ತೆ, ಅಂದ್ರೆ ಉಲ್ಟಾ ಕನೆಕ್ಟ್ ಮಾಡ್ಬಿಟ್ಟವ್ರೆ. ಸೊ ಇದು ಪ್ಲಸ್ ಇದು ಮೈನಸ್, ಇದು ಮೈನಸ್ ಇದು ಪ್ಲಸ್. ಓಕೆ, ಇಲ್ಲಿ ಹೆಂಗೆ ಸರ್ ಯಾವ್ದು ಉಲ್ಟಾ ಯಾವ್ದು ಸೀದಾ ಅಂತ ಬರೋದಿಲ್ಲ. ಓಕೆ, ನೀವು ಯಾವ್ದನ್ನ ಸೀದಾ ಅಂತ ತಗೊಳ್ತೀರಾ, ಸಪೋಸ್ ಇಫ್ ಯು ಟೇಕ್ ದಿಸ್ ಆಸ್ ಪ್ಲಸ್ ಅಂಡ್ ಮೈನಸ್, ಇದನ್ನ ಸೀದಾ ಅಂತ ತಗೊಂಡ್ರೆ ಅದಕ್ಕೆ ಇದೇನಾಗುತ್ತೆ, ಸೆಕೆಂಡ್ ಒನ್ ಉಲ್ಟಾ ಆಗುತ್ತೆ. ಸೊ ಉಲ್ಟಾ ಇರೋದೆಲ್ಲ ಮಾರ್ಕ್ ಮಾಡ್ತೀನಿ ನೋಡಿ. ಇದು ಉಲ್ಟಾ ಇದೆ, ಇದು ಉಲ್ಟಾ ಇದೆ. ಯಾವ್ದನ್ನ E1 ಮತ್ತೆ E2ನ ನೀವು ಸೀದಾ ಅಂತ ತಗೊಂಡ್ರೆ, ಸೊ E2 ಮತ್ತೆ E4 ಉಲ್ಟಾ ಆಗುತ್ತೆ. ಅವಾಗ ಅದ್ರದ್ದು EMFಗಳನ್ನ ಮೈನಸ್ ಅಂತ ಬರ್ಕೊಳ್ಳೇಬೇಕು. ಈಗ ಫಸ್ಟ್ ಒನ್ 10 ಬೈ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, 5 ಇದೆ, 10 5. ಆಮೇಲೆ ಮೈನಸ್ ಇದ್ರ ನೋಡಿ, -5 ವೋಲ್ಟ್ ಡಿವೈಡೆಡ್ ಬೈ 10, ಯಾಕಂದ್ರೆ ಉಲ್ಟಾ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಥರ್ಡ್ ಒನ್ ಪ್ಲಸ್ 20 ಬೈ 5. ನೆಕ್ಸ್ಟ್ ಇದು -30 ಬೈ 11. ಓಕೆ, ನಾವು E equivalent by 1.67 is equal to ಇದೆಷ್ಟಾಗುತ್ತೆ, 10 by 5 2 ಆಗುತ್ತಾ, -5 by 10 0.5 ಪ್ಲಸ್ 20 by 5 4 -30 by 11 2.7 ನಿಯರ್ಲಿ. ಸೊ 10 ಅಂತ ತಗೊಂಡ್ರು 0.3 ಆಗುತ್ತೆ ಅಷ್ಟೇ, ಅದು ಇನ್ನೇನಿಲ್ಲ. ಸೊ ಅಲ್ಲಿಗೆ E equivalent by 1.67. ಸೊ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಅರೌಂಡ್ 2.8 ಬರುತ್ತೆ. ಸೊ E equivalent 2.8 into 1.67 ಮಾಡಿದರೆ
4.6 ಬರುತ್ತೆ, 4.67 ಫಾರ್ ನಿಯರ್ಲಿ 4.7 ವೋಲ್ಟ್ ಬರುತ್ತೆ. ಸೊ ಹಾಗಾದರೆ ನೋಡ್ರಿ, ಇಲ್ಲಿ ಈ ಸರ್ಕ್ಯೂಟನ್ನು ರೀರೈಟ್ ಮಾಡ್ತೀನಿ. ಇದು ಎ, ಇದು ಬಿ. ಸೊ ಈ ಕಡೆ ಲೆಫ್ಟಲ್ಲಿ ಏನಾಗಿದೆ, ಒಂದು ಸೆಲ್ ಇದೆ, ಅದು ಪಾಸಿಟಿವ್ ಈ ಕಡೆ ಇರುತ್ತೆ, ನೆಗೆಟಿವ್ ಈ ಕಡೆ ಇರುತ್ತೆ. 25 ವೋಲ್ಟ್ ಸೆಲ್. ಈ ಕಡೆ ಏನಾಗಿದೆ, ಇಷ್ಟನ್ನು ತೆಗೆದು ಏನು ಮಾಡ್ತೀನಿ, ಇಷ್ಟನ್ನು ತೆಗೆದು ಒಂದೇ ಒಂದು ಸೆಲ್ಲನ್ನು ಕನೆಕ್ಟ್ ಮಾಡ್ಕೊಳ್ತೀನಿ. ಅದ್ಯಾವುದು, ಸೊ ಈ ಕಡೆ ಏನು ತಗೊಂಡಿದ್ದೀನಿ, ಐ ಟು ಕೆಟ್ ಪಾಸಿಟಿವ್ ಅಂತ ತಗೊಂಡಿದ್ದೀನಿ, ಈ ಕಡೆ ನೆಗೆಟಿವ್ ತಗೊಂಡಿದ್ದೀನಿ. ಸೊ ಎಷ್ಟಂತ ಬಂದಿದೆ, ಈ ಈಕ್ವಲೆಂಟ್ ಎಷ್ಟು ಬಂದಿದೆ, 4.7 ನೋಡ್ರಿ, 4.7. ಮತ್ತೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಂಟರ್ನಲ್ ಆರ್ 1.67 ಅಂತ ಬಂದಿದೆ ಓಮ್ ವೋಲ್ಟ್. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದಕ್ಕೆ ಸೀದಾ KVL ಅನ್ನ ಹಾಕ್ರಿ. ಸೊ ಬಿಫೋರ್ ದಟ್ ನಾನು ಏನು ಮಾಡ್ತೀನಿ ಅಂತ, ಅಲ್ಲಿ ಈ ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲೊಂದು ರೆಸಿಸ್ಟರ್ ಇದೆ ಅನ್ನೋ ಥರ ಅಸ್ಯೂಮ್ ಮಾಡ್ಕೊಳ್ತೀನಿ. ಓಕೆ, ನಾವು ಅಸ್ಯೂಮ್ ದಟ್ ದೇರ್ ಇಸ್ ಎ ರೆಸಿಸ್ಟರ್ ಆ್ಯಂಡ್ ಬಿಗ್ ಪಾಯಿಂಟ್. ಈಗ ಸಿಂಪಲ್, ಇಲ್ಲಿ ಕರೆಂಟ್ ಅನ್ನ ತಗೊಳ್ಳಿ. ಈ ಸರ್ಕ್ಯೂಟ್ ಅಲ್ಲಿ ನೋಡ್ರಿ, ಒಂದೇ ಕರೆಂಟ್ ಇರುತ್ತಾ, ಬಿಕಾಸ್ ಓನ್ಲಿ 2 ಎಲಿಮೆಂಟ್ಸ್ ಆರ್ ದೇರ್ ವಿಚ್ ಆರ್ ಇನ್ ಪ್ಯಾರಲಲ್ ಅಕ್ರಾಸ್ AB. ಸೊ ಓನ್ಲಿ ಒನ್ ಕರೆಂಟ್ ಇಸ್ ದೇರ್, ಅದು I. ಸೊ ಇದ್ರ ಮೂಲಕ ಓನ್ಲಿ ಒನ್ ಕರೆಂಟ್ ಇದ್ದಾಗ ನಾವು ಈಸಿಯಾಗಿ ಕರೆಂಟ್ ಅನ್ನ ಕಂಡುಹಿಡಿಯಬಹುದು, ಅಂಡ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ 25 ವೋಲ್ಟ್. ಈಗ ಎ ಇಂದ ತಗೊಳ್ಳಿ, ಎ ಇಂದ ಸ್ಟಾರ್ಟ್ ಮಾಡಿ KVL ಹಾಕ್ಲಿಕ್ಕೆ. ಸೊ ಹೇಗೆ ಮೂವ್ ಆಗ್ತೀನಿ, ಐ ಆಮ್ ಮೂವಿಂಗ್ ಲೈಕ್ ದಿಸ್. ಸೊ ಇಂದ ಸ್ಟಾರ್ಟ್ ಮಾಡಿ VA. ನೆಕ್ಸ್ಟ್ ಎಲ್ಲಿಗೆ ಬರ್ತೀರಾ, ಸೆಲ್ಲಿಗೆ ಬರ್ತೀರಾ. ಯು ಆರ್ ಮೂವಿಂಗ್ ಫ್ರಮ್ ಸೆಲ್ ಪಾಸಿಟಿವ್ ಟು ನೆಗೆಟಿವ್, ಅಲ್ಲಿಗೆ ಏನಾಗುತ್ತೆ -25. ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ. ಇದು ಕರೆಂಟ್ ಯಾವ್ದ್ರ ಮೂಲಕ ಹೋಗ್ತಿದೆ, 1.67 ಮೂಲಕ ಹೋಗ್ತಿದೆ. ಎಷ್ಟು ಕರೆಂಟು, I ಅನ್ನೋದು 1.67 ಮೂಲಕ ಹೋಗ್ತಿದೆ. ಪೊಟೆನ್ಷಿಯಲ್ ಡ್ರಾಪ್, ಸೊ ಪಾಸಿಟಿವ್ ನೆಗೆಟಿವ್, ಸೊ ಕರೆಂಟ್ ಈ ಕಡೆ ಹೋಗ್ತಿದೆ ನೋಡ್ರಿ. ಸೊ ನೀವು ಹೋಗ್ತಿರೋದು ಕರೆಂಟ್ ಡೈರೆಕ್ಷನ್ ಅಲ್ಲಿ, ಹಾಗೆ ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ಮೈನಸ್ ಬರ್ಕೊಳ್ತೀರಾ. ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಮೈನಸ್ ಬರ್ಕೊಳ್ಬೇಕು, ಆಪೋಸಿಟ್ ಪ್ಲಸ್ ಬರ್ಕೊಳ್ಬೇಕು. ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ, ಸೆಲ್ ಮೂಲಕ ಹೋಗ್ತೀರಾ ನೋಡ್ರಿ, ಈ ಸೆಲ್. ಸೊ ಇದು ನೆಗೆಟಿವ್, ಇದು ಪಾಸಿಟಿವ್. ಸೊ ಅಲ್ಲಿಗೆ ಇದು ನೆಗೆಟಿವ್, ಇದು ಪಾಸಿಟಿವ್, ಅಲ್ಲಿಗೆ ಪಾಸಿಟಿವ್ ಕಡೆ ಹೋಗ್ತಿದ್ರೆ ಅಲ್ಲಿಗೆ ಪ್ಲಸ್ ಆಗಬೇಕು, ಹೌದಲ್ಲ. ಪ್ಲಸ್ ಎಷ್ಟು ವೋಲ್ಟ್ ಇದೆ, 4.7 ವೋಲ್ಟ್ ಇಸ್ ಈಕ್ವಲ್ ಟು ಎಲ್ಲಿಗೆ ಹೋಗ್ತೀರಾ ಕೊನೆಗೆ, ಯು ಎಂಡ್ ಅಪ್ ವಿತ್. ಓಕೆ, ಸೊ ಇನ್ನೊಂದ್ಸತಿ ಪಾತನ್ನ ನೋಡ್ಕೊಂಡು ಬೇಡ. ಸೊ ಎಲ್ಲಿ ಹೋಗ್ತೀರಾ, ಫಸ್ಟ್ ಬ್ಯಾಟ್ರಿ ಹೋಗ್ತೀರಾ, ದೆನ್ ರೆಸಿಸ್ಟರ್ ಮೂಲಕ ಹೋಗ್ತೀರಾ, ದೆನ್ ಬ್ಯಾಟ್ರಿ ಮೂಲಕ ಹೋಗ್ತೀರಾ, ದೆನ್ ಹೇಗೆ ಬರ್ತೀರಾ, ಈ ರೀತಿ. ಸೊ ಅಲ್ಲಿಗೆ VA ಆನ್ ಬೋತ್ ಸೈಡ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಇವೆರಡನ್ನು ಆ್ಯಡ್ ಮಾಡಿ, 4.7 ಮೈನಸ್ 25, 20.3 ಆಗುತ್ತೆ, -20.3. ಇದನ್ನ ಈ ಕಡೆ ಕಳಿಸಿ, -1.67 ಆ ಕಡೆ ಹೋದ್ರೆ ಏನಾಗುತ್ತೆ, 1.67 ಟೈಮ್ಸ್ ಕರೆಂಟ್. ನಿಮಗೆ ಕರೆಂಟ್ ಬೇಕಾಗಿರೋದಲ್ವಾ, ಅಲ್ಲಿಗೆ ಏನಾಗುತ್ತೆ, -20.3 ಡಿವೈಡೆಡ್ ಬೈ 1.67. ಸೊ ನಮಗೆ ನಿಯರೆಸ್ಟ್ 12.1 ಬರುತ್ತೆ, 12.1 ಆಂಪಿಯರ್ ಬರುತ್ತೆ. ಸೊ 12.1 ಆಂಪಿಯರ್ ಇದೆಯಾ, ಇದೆ ನೋಡಿ, 12 ಆಂಪಿಯರ್ ಇದೆ, ನಿಯರ್ಲಿ 12 ಆಂಪಿಯರ್. ಅದು ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಹಾಗಾದ್ರೆ ಕ್ವಶನ್ ನಂಬರ್ 67ಗೆ 12 ಆಂಪಿಯರ್, ಸಿ ಆಪ್ಷನ್ ಈಸ್ ಕರೆಕ್ಟ್. Now let us take the question number 68. So in this question there are two cells of EMF E1 and E2 are connected opposition to each other as shown in figure. So diagram ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, E1 E2 ಒಂದಕ್ಕೊಂದು ಆಪೋಸಿಟ್ ಕನೆಕ್ಟ್ ಮಾಡಿದ್ದಾರೆ. The cell E1 has EMF 9 volt and internal resistance 3 ohm, and the second cell E2 has got 7 volt EMF and internal resistance 7 ohm. Then we need to find the potential difference between AB. ಇಲ್ಲಿ ಎ ಅನ್ನೋ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲ ಬಿ ಅನ್ನೋ ಪಾಯಿಂಟ್ ಕೊಟ್ಟಿದ್ದಾರೆ. ಅವೆರಡರ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಓಕೆ, ಇವೆರಡರ ಮಧ್ಯೆ ಕಂಡುಹಿಡಿಬೇಕು ಎಷ್ಟಿರುತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ. ಓಕೆ, ಈಗ ಈ ಸೆಲ್ ಅನ್ನು ಸ್ವಲ್ಪ ರಿರೈಟ್ ಮಾಡ್ಕೊಂಡ್ಬೇಡ, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ನೋಡಿ, ಒಂದು ಕೆಲಸ ಮಾಡಿ, ಈ ಪಾಯಿಂಟ್ ಬಿ ಅಲ್ವಾ, ಓಕೆ, ಇಲ್ಲಿಂದ ಇಲ್ಲಿಗೆ ಏನಿದೆ ಈ ಪಾಯಿಂಟ್, ಇದು ಪೊಟೆನ್ಷಿಯಲ್ ಎಷ್ಟಿರುತ್ತೆ, VB ಇರುತ್ತಾ, ಕರೆಕ್ಟ್. ಯಾಕೆ ಹೇಳ್ರಿ, ಇಲ್ಲಿ ಮಧ್ಯೆ ಯಾವ ರೆಸಿಸ್ಟರ್ ಕನೆಕ್ಟ್ ಆಗಿಲ್ಲ, ಇಟ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್, ದೇ ಆರ್ ಎಟ್ ದ ಸೇಮ್ ಪೊಟೆನ್ಷಿಯಲ್. ಹಾಗಾದ್ರೆ ದಿಸ್ ವಿಲ್ ಬಿ ಅಟ್ VB ಓನ್ಲಿ. ನೋಡಿಲಿ, ದಿಸ್ ಇಸ್ ಅಂಡ್ ದ ಕರೆಂಟ್ ಇಸ್ I. ಇಲ್ಲಿ I ಹೋದ್ರೆ ಇಲ್ಲಿ ಎಷ್ಟು ಹೋಗುತ್ತೆ, I ಇಲ್ಲಿ ಎಷ್ಟು ಹೋಗುತ್ತೆ, I ಇಲ್ಲಿ ಎಷ್ಟು ಹೋಗುತ್ತೆ, I. ಸೊ ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಹೋಗುತ್ತೆ. ಇದು ಸ್ವಲ್ಪ ರಿರೈಟ್ ಮಾಡ್ಕೊಂಡು ಬಿಡ್ತೀನಿ ನೋಡ್ರಿ. ಐ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್ ಪಾಯಿಂಟ್ VB. ಸೊ ದಿಸ್ ಈಸ್ ಅವರ್ VB. ಆಮೇಲೆ ಏನಿದೆ,
ಸೆಲ್ ಇದೆಯಾ, ಫಸ್ಟ್ ಏನು ಸಿಗುತ್ತೆ, ಪ್ಲಸ್ ಸಿಗುತ್ತೆ, ಆಮೇಲೆ ಏನು ಸಿಗುತ್ತೆ, ಮೈನಸ್ ಸಿಗುತ್ತೆ. ಅದ್ರ ಜೊತೆ ಇದ್ರದಾದ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆಯಾ, ಸೊ ಇಲ್ಲಿ ಬರ್ಕೊಂಡ್ಬೇಡ ಇಂಟರ್ನಲ್ ರೆಸಿಸ್ಟೆನ್ಸ್, ಫಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಬರ್ಕೊಳ್ಳೋಣ. ಆಮೇಲೆ ಸೆಲ್ EMF ಎಲ್ಲಿ ಬರ್ಕೊಂಡ್ರೆ ನಡೆಯುತ್ತೆ, ರೆಸಿಸ್ಟರ್ನ ಸಮಸ್ಯೆ ಇಲ್ಲ. ಸೊ ಇದು ಪೂರ ಒಂದೇನಾಗುತ್ತೆ EMF ಆ್ಯಂಡ್ ದಿಸ್ ಒನ್ ವಿಲ್ ಬಿ E1. ಎಷ್ಟಿದೆ E1? 9 ವೋಲ್ಟ್ ಇದೆ. ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ? 3 ಓಮ್. ಕರೆಕ್ಟಾಗಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಾಗಿದೆ, ಎ ಪಾಯಿಂಟ್ ಸಿಗುತ್ತೆ ನೋಡಿ, ಎ ಪಾಯಿಂಟ್. ನೆಕ್ಸ್ಟ್ ಏನಾಗಿದೆ, ಈ ಸೆಕೆಂಡ್ ಸೆಲ್ ಸಿಗುತ್ತೆ. ಸೆಕೆಂಡ್ ಸೆಲ್ ಫಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಬರ್ಕೊಳ್ಳಿ, ಆಮೇಲೆ ಸೆಲ್ ಅನ್ನ ಬರ್ಕೊಳ್ಳಿ. ಇದು ನೆಗೆಟಿವ್ ಟರ್ಮಿನಲ್, ಇದು ಪಾಸಿಟಿವ್ ಟರ್ಮಿನಲ್. ಅದೆಲ್ಲಿ ಕನೆಕ್ಟ್ ಆಗುತ್ತೆ, ಕೊನೆಗೆ ಹೋಗಿ ಬಿಗೆ ಕನೆಕ್ಟ್ ಆಗುತ್ತೆ. ಸೊ ಈ ಪೊಟೆನ್ಷಿಯಲ್ ಏನಿರುತ್ತೆ, ಎರಡು ಸೇಮ್ ಇರುತ್ತೆ, ಅದನ್ನು ಕನೆಕ್ಟ್ ಮಾಡಿದ್ವಿ ಹಾಗೆ. ನಾವು ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್? ಐ. ದಿಸ್ ಈಸ್ ಐ, ದಿಸ್ ಈಸ್ ಐ, ಐ ಐ ಐ ಐ. ಸೊ ಎಲ್ಲ ಕಡೆ ಐ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ. ಈಗ ಇದ್ರದ್ದು E2 ಸೆಲ್ದು ವೋಲ್ಟೇಜ್ ಎಷ್ಟಿದೆ? 7 ವೋಲ್ಟ್, 7 ಓಮ. ಅಲ್ಲಿಗೆ ಇದ್ರದ್ದು 7 ವೋಲ್ಟ್ ಮತ್ತು ಇದೇನಾಗಿದೆ 7 ಓಮ್. ಈಗ ಇದಕ್ಕೆ ನಾವೇನು ಮಾಡೋಣ, ಈಕ್ವೇಶನ್ ಬರೀತಾ ಹೋಗೋಣ. ಈಕ್ವೇಶನ್ ಬರ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ನಮಗೆ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ದಿಸ್ ಈಸ್ VB. ನೆಕ್ಸ್ಟ್ ಏನಿದೆ, ಈ ಪಾರ್ಟ್ ನೋಡ್ರಿ, ಈ ಪಾರ್ಟ್ ಅಲ್ಲಿ ನಮ್ಗೇನಿದೆ, ಕರೆಂಟ್ ಈ ಲೆಫ್ಟಿಗೆ ಬರ್ತದೆ ಅಂದರೆ ಈ ಕಡೆ ಹೈ ಪೊಟೆನ್ಷಿಯಲ್, ಈ ಕಡೆ ಲೋ ಪೊಟೆನ್ಷಿಯಲ್. ಹಾಗಾಗಿ ನಾವೇನು ಮಾಡ್ತೀವಿ, ಲೋ ಪೊಟೆನ್ಷಿಯಲ್ದ ಹೈ ಪೊಟೆನ್ಷಿಯಲ್ಗೆ ಹೋಗ್ತಾ ಇದ್ವಿ. ಅವಾಗ ಏನಾಗುತ್ತೆ, ಪ್ಲಸ್ ಬರ್ಕೊಳ್ಬೇಕು. ಪ್ಲಸ್ ವಿ ಆರ್ ಗೈನಿಂಗ್ ದ ಪೊಟೆನ್ಷಿಯಲ್, ಪ್ಲಸ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ I ಇಂಟು ಆರ್. ಐ ಇಂಟು ಆರ್ ಎಷ್ಟಿದೆ, I ಇಂಟು ಆರ್ 3 ಇಂಟು ಐ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗೋಣ, ಬ್ಯಾಟ್ರಿ ಮಾತ್ರ ತಗೊಳ್ಳುವ. ಸೊ ಬ್ಯಾಟ್ರಿ ವಿ ಆರ್ ಗೋಯಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಹಾಗಾಗಿ ಪಾಸಿಟಿವ್ ಟು ನೆಗೆಟಿವ್ ಹೋದ್ರೆ ಏನಾಗುತ್ತೆ, ಡೌನ್ ಇಲ್ಲಿ ಹೋಗ್ತೀವಾ, ಅಲ್ಲಿಗೆ ಏನಾಗುತ್ತೆ, ಎಷ್ಟು ವೋಲ್ಟು, 9 ವೋಲ್ಟ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗೋಣ, ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲೂ ಅಷ್ಟೇ ನೋಡ್ರಿ, ಕರೆಂಟ್ ಲೆಫ್ಟಿಗೆ ಬರ್ತದೆ. ಹಾಗಾದ್ರೆ ಇದೇನಾಗುತ್ತೆ, ಹೈ ಪೊಟೆನ್ಷಿಯಲ್, ಇದು ಲೋ ಪೊಟೆನ್ಷಿಯಲ್. ಅಲ್ಲಿಗೆ ಲೋ ಟು ಹೈ ಹೋಗ್ತಿದೆ ಅಂದರೆ ಪ್ಲಸ್ ಆಗಬೇಕಾ? ಸೊ ಪ್ಲಸ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಪ್ಲಸ್ 7I. ನೆಕ್ಸ್ಟ್ ಇಲ್ಲಿಂದ ಅಲ್ಲಿಗೆ ತಗೊಳ್ಳಿ. ಓಕೆ, ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಹೋಗ್ತಿದ್ರೆ ಅಲ್ಲಿಗೆ ಪೊಟೆನ್ಷಿಯಲ್ ಗೈನ್ ಆಗುತ್ತೆ. ಸೊ ಅಲ್ಲಿಗೆ ಎಷ್ಟು ವೋಲ್ಟು, ಪ್ಲಸ್ 7 ವೋಲ್ಟ್ ಇಸ್ ಈಕ್ವಲ್ ಟು ಏನು, ಇಲ್ಲಿ VB. ಸೊ ಇಲ್ಲಿ VB ಕ್ಯಾನ್ಸಲ್ ಆಗುತ್ತಾ ಆನ್ ಬೋತ್ ಸೈಡ್ಸ್. ಅಲ್ಲಿಗೆ ವಿ ಲೆಫ್ಟ್ ವಿತ್ 3I ಮತ್ತೆ 7I. ಟೋಟಲ್ ಏನಾಗುತ್ತೆ, 10I. ಇದೇನಾಗುತ್ತೆ, 7 ಮೈನಸ್ 2, 7 ಮೈನಸ್ 9 is ಮೈನಸ್ 2 is equal to ಏನು, 0. ಸೊ ಅಲ್ಲಿಗೆ I becomes equal to plus 2/10 which is equal to I is 0.2 ಆಂಪಿಯರ್. ಸೊ ನಾವು ಕರೆಂಟ್ ಕಂಡುಹಿಡಿದ್ವಿ ಅಷ್ಟೇ, 0.2 ಆಂಪಿಯರ್. ಬಟ್ ನನಗೆ ಬೇಕಾರದೇನು, ಆ್ಯಕ್ಚುಲಿ ಬೇಕಾರದು ಇವೆರಡ್ರ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಅಂತ. ಸೊ ಇವೆರಡ್ರ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅವೆರಡ್ರ ಮಧ್ಯೆ ಪೊಟೆನ್ಷಿಯಲ್ ಬರೀತಾ ಹೋಗ್ರಿ ಅಷ್ಟೇ. ಏನಂತ ಬರೆಯೋಣ, ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡೋಣ, ಸ್ಟಾರ್ಟ್ ಫ್ರಮ್ ದಿಸ್ ಪಾಯಿಂಟ್, ವಿ ಇಂದ ಸ್ಟಾರ್ಟ್ ಮಾಡಿ VBಗೆ ಹೋಗುವ. ಸೊ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಏನಂತ ತಗೊಳ್ಳೋಣ, VA ತಗೊಳ್ಳೋಣ. ಅಲ್ಲಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಹೋಗ್ರಿ, ಏನಾಗುತ್ತೆ ನೋಡ್ರಿ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ VA. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ ಇಲ್ಲಿ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಏನಾಗುತ್ತೆ, 7I. ಎಂತ 7I? ಸೊ ವಿ ಆರ್ ಮೂವಿಂಗ್ ಫ್ರಮ್, ಸೊ ಆಪೋಸಿಟ್ ದ ಡೈರೆಕ್ಷನ್ ಆಫ್ ಕರೆಂಟ್, ಪೊಟೆನ್ಷಿಯಲ್ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ವಿ ಆರ್ ಮೂವಿಂಗ್ ಫ್ರಮ್ ಲೋ ಟು ಹೈ, ಅಲ್ಲಿಗೆ ಏನಾಗುತ್ತೆ, ಪ್ಲಸ್ 7I ಆಗುತ್ತೆ. ನೆಕ್ಸ್ಟ್ ಇಲ್ಲಿದ್ದೀವಿ, ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಪೊಟೆನ್ಷಿಯಲ್ ಗೈನ್ ಆಗುತ್ತಾ, ಎಷ್ಟು ಗೈನ್ ಆಗುತ್ತಾ. ಸೊ ವಿ ಆರ್ ಮೂವಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಅಲ್ಲಿಗೆ ಪ್ಲಸ್ 7 ಇಸ್ ಈಕ್ವಲ್ ಟು ಏನಾಗುತ್ತೆ, VB. ಅಲ್ಲಿಗೆ VA ಪ್ಲಸ್ 7 ಇಂಟು ವಾಟ್ ಈಸ್ I, 0.2 ಪ್ಲಸ್ 7 ಇಸ್ ಈಕ್ವಲ್ ಟು ಏನು, VB. ಸೊ ಅಲ್ಲಿಗೆ VA ಪ್ಲಸ್ ವಾಟ್ ಈಸ್ 7 ಇಂಟು 0.2 ವಿಚ್ ಈಸ್ ಈಕ್ವಲ್ ಟು 1.4 ಪ್ಲಸ್ 7 ಇಸ್ ಈಕ್ವಲ್ ಟು VB. ಸೊ ಅಲ್ಲಿಗೆ VA ಪ್ಲಸ್ 8.4 ಆಗುತ್ತಾ, ಇಸ್ ಈಕ್ವಲ್ ಟು VB. ಅಥವಾ VA ಮೈನಸ್ VB ಇಸ್ ಈಕ್ವಲ್ ಟು ಏನು, 8.4 ವೋಲ್ಟ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. Answer is 8.4 volt. Okay, so ಈ ತರ ಮಾಡಬಹುದು ಇದನ್ನ. Now can we take the next question? Question number 69. In a Wheatstone's bridge, if the battery and galvanometer are interchanged, then the deflection in the galvanometer will change the direction, not change in opposite direction. None of these ಅಂತ ಕೊಟ್ಟಿದ್ದಾರೆ. ಬ್ಯಾಟ್ರಿ ಮತ್ತೆ ಗ್ಯಾಲೋನೋಮೀಟರ್ ನ ಚೇಂಜ್ ಮಾಡಿದ್ರೆ, ಇಂಟರ್ಚೇಂಜ್ ಮಾಡಿದ್ರೆ
ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್ ಏನಾಗುತ್ತೆ ಅಂತ ಕೇಳಿದರೆ, ನೋಡ್ರಿ, ಡಿಫ್ಲೆಕ್ಷನ್ ಇನ್ ದ ಗ್ಯಾಲೋಮೀಟರ್ ಡಸ್ ನಾಟ್ ಚೇಂಜ್. ಬ್ಯಾಟ್ರಿ ಮತ್ತೆ ಇದನ್ನ ಇಂಟರ್ಚೇಂಜ್ ಮಾಡಿದಾಗ ಡಿಫ್ಲೆಕ್ಷನ್ ಏನು ಚೇಂಜ್ ಆಗಲ್ಲ. ಅಂದ್ರೆ ಈ ತರ ಇಲ್ಲೊಂದು ವೀಟ್ಸ್ಟೋನ್ ಸ್ಪಿರಿಟ್ ಬರ್ಕೊಳ್ಳುವ, ಹೀಗಿದೆ ಅಂತ ಇಟ್ಕೊಳ್ಳೋಣ. ಇದು ಈ ಪಾಯಿಂಟ್ಸ್ ನ ಎ, ಬಿ, ಸಿ, ಡಿ. ಸೊ ಎ ಮತ್ತೆ ಸಿ ನ ಕನೆಕ್ಟೆಡ್ ಟು ಬ್ಯಾಟ್ರಿ, ಮತ್ತೆ ಬಿ ಮತ್ತೆ ಡಿ ನ ಕನೆಕ್ಟೆಡ್ ಟು ಗ್ಯಾಲೋಮೀಟರ್. ಓಕೆ, ಈಗ ಗ್ಯಾಲೋಮೀಟರ್ ಎಷ್ಟೋ ಡಿಫ್ಲೆಕ್ಷನ್ ತೋರಿಸ್ತಿದೆ ಅಂತ ಇಟ್ಕೊಳ್ಳೋಣ. ಇದು ಯಾವ್ದಾರ ಒಂದು ವ್ಯಾಲ್ಯೂಸ್ ಕೊಟ್ಬೇಡ ನೋಡ್ರಿ, 2, 4, 5, 6 ಅಂತ. ಈಗ ಇದು ಹಾಗೆ ಇರುತ್ತೆ, ಯಾವುದು ಬಿ ಕೆಲಸ ಮಾಡೋಣ. ಓಕೆ, ಸೊ ದಿಸ್ ಇಸ್ ಎ, ಬಿ, ಸಿ, ಡಿ ಹಾಗಿರುತ್ತೆ. ಇದರ ವ್ಯಾಲ್ಯೂಸ್ ನೋಡ್ರಿ, 2, 4, 5, 6 ಆಗಿರುತ್ತೆ. ಇಲ್ಲಿ ನಾವೇನ್ ಮಾಡಬೇಕು, ಎ ಮತ್ತೆ ಸಿ ಮತ್ತೆ ಬ್ಯಾಟ್ರಿ ಕನೆಕ್ಟ್ ಮಾಡಿದಲ್ಲ, ಎ ಮತ್ತೆ ಸಿ ಮಧ್ಯೆ ಗ್ಯಾಲೋಮೀಟರ್ ಕನೆಕ್ಟ್ ಮಾಡೋಣ. ಮತ್ತೆ ಬಿ ಮತ್ತೆ ಡಿ ಮಧ್ಯ ಏನ್ ಕನೆಕ್ಟ್ ಮಾಡಿದ್ವಿ, ಗ್ಯಾಲೋಮೀಟರ್, ಅಂಡ್ ಕನೆಕ್ಟ್ ದ ಸೆಲ್ ಬಿಟ್ವೀನ್ ದೀಸ್. ಅವ್ರು ಇದೇ ತರ ಕ್ವಶನ್ ಕೇಳಿದ್ರೆ, ಅವಾಗ ಗ್ಯಾಲೋಮೀಟರ್ ಡಿಫ್ಲೆಕ್ಷನ್ ಏನಾದ್ರು ಚೇಂಜ್ ಆಗುತ್ತೆ ಅಂತ ಕೇಳಿದರೆ, ಸೊ ನೋ ಚೇಂಜ್ ಇನ್ ದ ಡಿಫ್ಲೆಕ್ಷನ್ ಇನ್ ದ galvanometer. Okay, now can we take the next question? Question number 70. In a Wheatstone's network, P is equal to 2 ohm, Q is equal to 2 ohm, R is equal to 2, S is equal to 3. The resistances with which S to be shunted in order to bridge may be balanced ಅಂತ. ಸೊ ಇಲ್ಲಿ ಒಂದು Wheatstone bridge ಅನ್ನು ಕೊಟ್ಟಿದ್ದಾರೆ. ಸೊ let us write the Wheatstone bridge. ಸೊ ಇದು ಎ, ಬಿ, ಸಿ ಅಂಡ್ ಡಿ. ಇಲ್ಲಿ ಪಿ ಕ್ಯೂ ಆರ್ ಎಸ್ ಯಾವ್ದು ತಗೊಳ್ಬೇಕು, ಪಿ ಕ್ಯೂ ಆರ್ ಎಸ್ ಸ್ಟ್ಯಾಂಡರ್ಡ್ ಆಗಿ. ಸೊ ಪಿ ಕ್ಯೂ ಆರ್ ಎಸ್ ಈ ತರ ತಗೊಳ್ತೀವಿ. ಇಲ್ಲಿ ಪಿ ಎಷ್ಟಿದೆ, 2 ಓಮ್ ಇದೆ. ಕ್ಯೂ ಎಷ್ಟಿದೆ, 2 ಓಮ್ ಇದೆ. ಆರ್ 2 ಓಮ್ ಇದೆ. ಎಸ್ ಎಷ್ಟಿದೆ, 3 ಓಮ್ ಇದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಏನು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನ್ ಸಿಗುತ್ತೆ ನಿಮ್ಗೆ, ಸೊ ಪಿ ಇಂಟು ಕ್ಯೂ, ಪಿ ಇಂಟು ಎಸ್ ಮಸ್ಟ್ ಬಿ ಈಕ್ವಲ್ ಟು ಕ್ಯೂ ಇಂಟು ಆರ್. ನೋಡ್ರಿ, like this. So P into S must be equal to Q into R ಇರಬೇಕು, ಇದ್ರೆ ಬ್ಯಾಲೆನ್ಸ್ ಆಗಿರುತ್ತೆ. ಅಲ್ಲಿಗೆ ಇದೇನಾಗುತ್ತೆ, P into S 2 3s are 6, Q into R is 2 2s are 4. So they are not equals, bridge is unbalanced. ಅವ್ರು ಅದನ್ನೇ ಕೊಟ್ಟಿದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅನ್ಬ್ಯಾಲೆನ್ಸ್ಡ್. ಒಂದ್ ಕಡೆ 3 ಇದೆ, ಜಾಸ್ತಿ ಆಗಿದೆ, ಸೊ ಅನ್ಬ್ಯಾಲೆನ್ಸ್ ಇದೆ. ಸೊ ಈಗ ಅವ್ರೇನ್ ಕೊಟ್ಟಿದ್ದಾರೆ, ಎಸ್ ಜೊತೆ ಎಷ್ಟನ್ನ ಕನೆಕ್ಟ್ ಮಾಡಿದ್ರೆ, ಶಂಟ್ ಮಾಡಿದ್ರೆ ನಮ್ಗೆ ಬ್ರಿಡ್ಜ್ ಬ್ಯಾಲೆನ್ಸ್ ಆಗುತ್ತೆ ಅಂತ. ಈಗ ನೋಡ್ರಿ, ಆಕ್ಚುಲಿ ಎಷ್ಟು ಜಾಗದಲ್ಲಿ ಎಷ್ಟು ಬಂದ್ರೆ ನಮ್ಗೆ ಬ್ರಿಡ್ಜ್ ಬ್ಯಾಲೆನ್ಸ್ ಆಗುತ್ತೆ, ಇದು ಸಿಂಪಲ್ ಪ್ರಾಬ್ಲಮ್. ಇಷ್ಟು ಈ ಎಸ್ ಅನ್ನ ತೆಗೆದ್ಬಿಟ್ಟು ಈ ಜಾಗದಲ್ಲಿ ಎಷ್ಟು ಬರಬೇಕು, 2 ಬರಬೇಕು. ಬಟ್ ಅವ್ರೇನಿದೆ, ಎಸ್ ಹಾಗೆ ಇರುತ್ತೆ, ಎಸ್ ಜೊತೆ ಇನ್ನೆಷ್ಟು ಕನೆಕ್ಟ್ ಮಾಡಬೇಕು ಪ್ಯಾರಲಲ್ ಆಗಿ, ಸೊ ದಟ್ ಬ್ರಿಡ್ಜ್ ಬ್ಯಾಲೆನ್ಸ್ ಆಗುತ್ತೆ ಅಂತ. ನೋಡ್ರಿ, ಎಸ್ ಜೊತೆ ಸಮ್ ಎಕ್ಸ್ ಅಮೌಂಟ್ ಅನ್ನ ಕನೆಕ್ಟ್ ಮಾಡುವ. ಸೊ ಇವೆರಡೂ ಸೇರ್ಕೊಂಡು ಎಷ್ಟು ಬರಬೇಕು, 2 ಓಮ್ ಬರಬೇಕು. ಅವಾಗ ನೋಡ್ರಿ ಬ್ರಿಡ್ಜ್ ಬ್ಯಾಲೆನ್ಸ್ ಆಗುತ್ತೆ. ಎಸ್ ಹಾಗಿರುತ್ತೆ, ಇದ್ರ ಜೊತೆ ಎಕ್ಸ್ ಕನೆಕ್ಟ್ ಮಾಡ್ಕೊಂಡು ಅದೆರಡನ್ನು ಸೇರಿಸಿ 2 ಓಮ್ ಬರ್ಬೇಕಂದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಎಷ್ಟು ಬರಬೇಕು, 2 ಓಮ್ ಬರಬೇಕು. ಅಲ್ಲಿಗೆ ವಾಟ್ ಇಸ್ ದ ಫಾರ್ಮುಲಾ, ಆರ್ ಪಿ ಇಸ್ ಈಕ್ವಲ್ ಟು R1 R2 ಬೈ R1 ಪ್ಲಸ್ R2. ಆರ್ ಪಿ ಎಷ್ಟು ಬರಬೇಕು, 2 ಓಮ್ ಬರಬೇಕು, ಇಸ್ ಈಕ್ವಲ್ ಟು R1 ಎಷ್ಟು, 3 ಇಂಟು ಅನದರ್ ರೆಸಿಸ್ಟೆನ್ಸ್ ಎಷ್ಟು, ಎಕ್ಸ್, ಅದನ್ನೇ ಕಂಡುಹಿಡಿಯಬೇಕು, ಎಕ್ಸ್ ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ, 2 ಇಂಟು 3 plus x is equal to 3x. ಅಲ್ಲಿಗೆ 2 3s are 6 plus 2x is equal to 3x. ಅಲ್ಲಿಗೆ 6 is equal to x. ಅಲ್ಲಿಗೆ ಇಲ್ಲಿ 6 ಓಮ್ ನ ಕನೆಕ್ಟ್ ಮಾಡಿದ್ರೆ ಈ 6 ಮತ್ತೆ ಈ 3 ಸೇರ್ಕೊಂಡು ಏನಾಗುತ್ತೆ, ಟೋಟಲ್ 2 ಓಮ್ ಆಗುತ್ತೆ. ಅವಾಗ ಬ್ರಿಡ್ಜು ಬ್ಯಾಲೆನ್ಸ್ ಆಗುತ್ತೆ. ಸೊ ಕ್ವಶನ್ ನಂಬರ್ 70ಗೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಎಷ್ಟನ್ನ ಕನೆಕ್ಟ್ ಮಾಡ್ಬೇಕಂತ, ಇದು ಪ್ಯಾರಲಲ್ ಆಗಿ 6 ಓಮ್ ಕನೆಕ್ಟ್ ಮಾಡಿದ್ರೆ ಟೋಟಲ್ ಇಟ್ ವಿಲ್ ಬಿಕಮ್ 2 ಓಮ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 71. 4 resistances 3 3 3 3 and 4 respectively are used in the Wheatstone's bridge ಅಂತೆ. 4 ohm resistance short circuited with resistance R in order to get bridge balance. ಹಾಗಾದ್ರೆ the value of R ಸೇಮ್ ಹಿಂದಿನ ಕ್ವಶನ್ ಸೇಮ್ ಇದೆ. ಅಲ್ಲಿ 2 2 2 ಮತ್ತೆ 4 ಇತ್ತು, 3 ಇತ್ತು, ಇಲ್ಲಿ 3 3 3 4 ಇದೆ. ಸೊ 4ಗೆ ಒಂದು ಶಂಟ್ ಮಾಡ್ತಾರೆ, ಶಾರ್ಟ್ ಸರ್ಕ್ಯೂಟ್ ಮಾಡ್ತಾರೆ. ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಮಾಡ್ತಾರೆ ಅಂದ್ರೆ ಇನ್ ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ ಆರ್. ಹಾಗಾದ್ರೆ ಆರ್ ಎಷ್ಟಿದ್ರೆ ನಮಗೆ ಬ್ರಿಡ್ಜ್ ಬ್ಯಾಲೆನ್ಸ್ ಆಗುತ್ತೆ ಅಂತ. ಸೇಮ್ ಅದೇ ಕ್ವಶನ್ ನೋಡಿ, ಇದು ಬ್ರಿಡ್ಜ್, ಇದು ಒಂದ್ ಕೆಲಸ ಮಾಡೋಣ, 3 ಓಮ್ ಅಂತ ಇಟ್ಕೊಳ್ಳೋಣ. 3 3 3 4. ಇದಕ್ಕೆ ಎಷ್ಟು ನಾವು ಕನೆಕ್ಟ್ ಮಾಡಬೇಕು, ಆರ್ ಅನ್ನ ಕನೆಕ್ಟ್ ಮಾಡಬೇಕು.
ಆರ್ ಎಷ್ಟಿರುತ್ತೆ, ಸೊ ದಟ್ ಬ್ರಿಡ್ಜ್ ಬ್ಯಾಲೆನ್ಸ್ ಆಗಬೇಕು ಅಂತಂದ್ರೆ, ಸೊ ಈ ಮೂರು ಆರ್ಮಲ್ಲೂ 3 ಇದೆ ಹೌದಾ. ಬ್ರಿಡ್ಜ್ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಈ ಆರ್ಮಲ್ ಎಷ್ಟಿರ್ಬೇಕು, ಇವೆರಡು ಸೇರ್ಕೊಂಡು 3 ಬರಬೇಕು. ಸೊ ದೀಸ್ ಟು ಆರ್ ಇನ್ ಪ್ಯಾರಲಲ್, ಅಲ್ಲಿಗೆ ಇವೆರಡು ಸೇರ್ಕೊಂಡು ಎಷ್ಟು ಬರಬೇಕು, ಇಟ್ ಶುಡ್ ಬಿ 3 ಓಮ್. ಹಾಗಾದ್ರೆ ದಿಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಇದನ್ನ R1 ಅಂತ ಇಟ್ಕೊಳ್ಳಿ, ಇದನ್ನ R2 ಅಂತ ಇಟ್ಕೊಳ್ಳಿ. ಸೊ ಇಲ್ಲಿಗೆ RP is equal to R1 R2 by R1 plus R2. RP ಎಷ್ಟು ಬರಬೇಕು, ಟೋಟಲ್ ಅವೆರಡು ಸೇರಿ 3 ಬರಬೇಕು ಬ್ರಿಡ್ಜ್ ಬ್ಯಾಲೆನ್ಸ್ ಆಗ್ಬೇಕಂದ್ರೆ. ಸೊ ಅಲ್ಲಿಗೆ R1 ಎಷ್ಟಿದೆ, 4 ಇದೆ. R2 ಕ್ಯಾನ್ ಬಿ ರಿಟನ್ ಆಸ್ R divided by 4 plus ಕ್ರಾಸ್ ಮಲ್ಟಿಪ್ಲೈ ಮಾಡಿ, 3 into 4 plus R is equal to 4R. ಅಲ್ಲಿಗೆ 12 plus 3R is equal to 4R. ಸೊ ಅಲ್ಲಿಗೆ 12 is equal to R ಹೌದಾ. 4R minus 3R is 1R. So 12 ohm connect ಮಾಡಬೇಕು. So 12 ohm is the answer. So R should be 12 ohm. So C option is correct. Okay, now can we take the next question? 4 resistors are connected as shown in figure. So diagram ಅಲ್ಲಿ 4 resistor ನ ಈ ರೀತಿ ಕನೆಕ್ಟ್ ಮಾಡಿದ್ದಾರೆ. 6 volt ಬ್ಯಾಟರಿ ಕನೆಕ್ಟ್ ಮಾಡಿದ್ದಾರೆ and negligible resistance. The terminals AC ಟರ್ಮಿನಲ್ ಗೆ ಬ್ಯಾಟರಿ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಡಯಾಗ್ರಾಮ್ ನೋಡ್ಕೊಳ್ಳಿ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ BD ವಿಲ್ ಬಿ. ಹಾಗಾದ್ರೆ ಬಿ ಮತ್ತೆ ಡಿ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ, ಇದು ಬಿ ಪಾಯಿಂಟ್, ಇದು ಡಿ ಪಾಯಿಂಟ್, ಇವೆರಡರ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ VB ಮೈನಸ್ VD ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಈ ಸರ್ಕ್ಯೂಟ್ ನ ಸ್ವಲ್ಪ ರೀರೈಟ್ ಮಾಡಬೇಡ. ಹೇಗೆ ಅಂತಂದ ನೋಡ್ರಿ, AC ಬರ್ಕೊಂಡ್ಬೇಡ ಫಸ್ಟ್. AC, this is our A and this is our C point. Okay, A ಮತ್ತೆ C, this is A and this is C. ಫಸ್ಟ್ ಏನ್ ಮಾಡೋಣ, A ಮತ್ತೆ C ಮಧ್ಯೆ ಬ್ಯಾಟ್ರಿ ಹೋಗಿದ್ಯಾ, ಓಕೆ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡ್ಬೇಡ, ಪಾಸಿಟಿವ್ ಇದು ನೆಗೆಟಿವ್, 6 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಆಗಿದೆ. ಹಾಗಾದ್ರೆ ಮತ್ತಿನ್ಯಾವ ಕನೆಕ್ಟ್ ಆಗಿದೆ, A ಮತ್ತೆ C ಮಧ್ಯ ಇನ್ನೊಂದು 2 ಟರ್ಮಿನಲ್ ತಗೊಳ್ಳೋಣ, ಯಾವ್ದು B ಮತ್ತೆ D. ಸೊ ಇಲ್ಲಿ ಎ ಇಂದ ಬಿಗೆ ಮತ್ತೆ ಬಿ ಇಂದ ಸಿಗೆ ನೋಡ್ರಿ, ಇಲ್ಲಿ ಎ ಇಂದ ಹೊರಟಿದ್ದು ಬಿಗೆ ಹೋಗಿದೆ, ಬಿ ಇಂದ ಹೊರಟಿದ್ದು ಸಿಗೆ ಒಂದು ರೆಜಿಸ್ಟರ್ ಹೋಗಿದೆ. ಸೊ ಎ ಇಂದ ಕೆನ್ ಐ ಟೇಕ್ ದಿಸ್ ಆಸ್ ಬಿ ಪಾಯಿಂಟ್ ಅಂಡ್ ಅನದರ್ ಪಾಯಿಂಟ್ ಏನ್ ಮಾಡೋಣ, ಡಿ ಅಂತ ಇಲ್ಲೆಲ್ಲ ತಗೊಂಡ್ಬೇಡ, ಡಿ ಎ ಬಿ ಸಿ ಡಿ ಆಯ್ತಾ. ಸೊ ಈಗ ಎ ಮತ್ತೆ ಬಿ ಮಧ್ಯೆ ಒಂದು ರೆಜಿಸ್ಟರ್ ನ ಕಳಿಸಿ. ಎಷ್ಟು ಓಮ್ ಇದೆ, ಇದು 5 ಓಮ್ ಇದೆ. ಮತ್ತೆ ಬಿ ಇಂದ ಸಿ ಒಂದು ರೆಜಿಸ್ಟರ್ ಹೋಗುತ್ತೆ, ಯಾವುದು 15 ಓಮ್. ನೋಡ್ರಿ ಕರೆಕ್ಟ್ ಇದೆಯಾ, ದಿಸ್ ಇಸ್ ದ ರೆಸಿಸ್ಟೆನ್ಸ್. ನೆಕ್ಸ್ಟ್ ಸಿ ನಲ್ಲಿ ಇದೀವಿ ನಾವೀಗ, ಇಲ್ಲಿದೀವಿ, ವಿ ಆರ್ ಹಿಯರ್. ಸಿ ಇಂದ ಏನಾಗುತ್ತೆ, ಡಿ ಗೊಂದು ಹೋಗುತ್ತಾ, ಸಿ ಇಂದ ಡಿ ಗೆ ಎಷ್ಟು ಓಮು, 30 ಓಮ್. ಆಮೇಲೆ ಡಿ ಇಂದ ಇ ಗೊಂದು ಹೋಗುತ್ತಾ, ಡಿ ಇಂದ ಇ ಎಲ್ಲಿ ಕನೆಕ್ಟ್ ಆಗಿದೆ, ಸೀದಾ ಇಟ್ ಇಸ್ ಕನೆಕ್ಟೆಡ್ ಟು ಎ. ಹಾಗಾದ್ರೆ ಇ ಪಾಯಿಂಟ್ ಮತ್ತೆ ಎ ಪಾಯಿಂಟ್ ಸೇಮ್ ಪೊಟೆನ್ಷಿಯಲ್ ಇದೆ. ಸೊ ಅಲ್ಲಿಗೆ ನೀವು ಬೇಕಾದ್ರೆ ಹಿಂಗ್ ಬೇಕಾದ್ರೆ ತಗೊಳ್ಳಿ, ದಿಸ್ ಇಸ್ ಇ ಅಂಡ್ ಇ ಇಸ್ ಕನೆಕ್ಟೆಡ್ ಟು ಎ. ಹಾಗಾದ್ರೆ ಇ ನ ಸಿಗ್ನಿಫಿಕೆನ್ಸ್ ಏನಿಲ್ಲ ಇಲ್ಲಿ. ಸೊ ಇ ಇಸ್ ನಥಿಂಗ್ ಬಟ್ ಎ. ಸೊ ಎಷ್ಟು ಕನೆಕ್ಟ್ ಆಗಿದೆ, 10 ಓಮ್. ಡಿ ಮತ್ತೆ ಇ ಮಧ್ಯೆ 10 ಓಮ್. ಅವ್ರು ಕೇಳಿರೋದೇನು, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿ ಅಂಡ್ ಡಿ. ನೋಡ್ರಿ ಇಲ್ಲಿ, ಇದು ಬಿ ಪಾಯಿಂಟ್, ಇದು ಡಿ ಪಾಯಿಂಟ್, ಇವೆರಡ್ರ ಮಧ್ಯೆ ವೋಲ್ಟೇಜ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ವೋಲ್ಟೇಜ್ ಎಷ್ಟು, ಈಗ ನೋಡ್ರಿ ಇಟ್ ಲುಕ್ಸ್ ಲೈಕ್ ವೀಟ್ ಸ್ಟೋನ್ಸ್ ಬ್ರಿಡ್ಜ್ ತರ ಇದೆ ನೋಡ್ರಿ. ನಾನು ಅದನ್ನ ಅದಕ್ಕೋಸ್ಕರ ಇಂಟೆನ್ಷನಲಿ ಆ ತರ ಬರ್ಕೊಂಡೆ, ವೀಟ್ ಸ್ಟೋನ್ಸ್ ಬ್ರಿಡ್ಜ್ ತರ ಇದೆಯಾ. ಹಾಗಾದ್ರೆ ವೀಟ್ ಸ್ಟೋನ್ಸ್ ಬ್ರಿಡ್ಜ್ ತರ ಇದ್ದಾಗ ಇಲ್ಲಿ ಏನ್ ಮಾಡಿರ್ತೀವಿ ನಾವು, ಗ್ಯಾಲೋನೋಮೀಟರ್ ಕನೆಕ್ಟ್ ಮಾಡಿರ್ತೀವಿ, ಕ್ವಶನ್ ಮಾರ್ಕ್ ಹಾಕಿರೋ ಜಾಗದಲ್ಲಿ ಇಲ್ಲಿ ಕರೆಂಟ್ ಪಾಸ್ ಆಗುತ್ತಾ ಫಸ್ಟ್ ನೋಡ್ಕೊಳ್ಬೇಕು. ವೀಟ್ ಸ್ಟೋನ್ಸ್ ಬ್ರಿಡ್ಜ್ ಏನಾದ್ರು ಕೊಟ್ರೆ ಫಸ್ಟ್ ಏನ್ ಮಾಡ್ಬೇಕು ನಾವು, ಬ್ಯಾಲೆನ್ಸ್ಡ್ ಕಂಡೀಷನ್ ತಗೊಳ್ಬೇಕು. ಬ್ಯಾಲೆನ್ಸ್ ಆಗಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಇರುತ್ತೆ, ಕರೆಂಟ್ ಫ್ಲೋ ಆಗಲ್ಲ. ಫಸ್ಟ್ ಬ್ಯಾಲೆನ್ಸ್ ಹಾಕಿ ಏನ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಲೆಟ್ ಅಸ್ ಕ್ರಾಸ್ ಮಲ್ಟಿಪ್ಲೈ ದಿಸ್ ಒನ್, ದಿಸ್ ಅಂಡ್ ದಿಸ್. ಇದೇನಾಗುತ್ತೆ 5 into 30, ಈ ಕಡೆ ಏನಾಗುತ್ತೆ 15 into 10. ಸೊ 5 into 30 ಏನು 150 is equal to 15 into 10 is 150. ಸೊ ಹಾಗಾದ್ರೆ ಬ್ರಿಡ್ಜ್ is balanced. ಸೊ the bridge is balanced. ಸೊ ಬ್ರಿಡ್ಜ್ ಬ್ಯಾಲೆನ್ಸ್ ಆದಾಗ ಇವೆರಡರ ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, VB minus VD 0 ಆಗಿರುತ್ತೆ. ದೇ ಆರ್ ಅಟ್ ದ ಸೇಮ್ ಪೊಟೆನ್ಷಿಯಲ್. ಸೊ ಆನ್ಸರ್ ಈಸ್ 0. ಇದಕ್ಕೆ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ ಇದು ವೀಟ್ ಸ್ಟೋನ್ಸ್ ಬ್ರಿಡ್ಜ್ ತರ ಇದೆ ಅನ್ನೋದನ್ನ ಕಲ್ತ್ಕೊಂಡ್ರೆ ಪ್ರಾಬ್ಲಮ್ ಬಿಕಮ್ ವೆರಿ ಸಿಂಪಲ್. Okay, now can we take next question? Question number 73. Resistances PQSR are in cyclic order ante. PQSR cyclic order in a Wheatstone's network. Ratio of power consumed in the branches P plus Q and R plus S ಅಂತ ಕಂಡುಹಿಡಿಯಬೇಕು. ಪವರ್ ಕನ್ಸ್ಯೂಮ್ಡ್ ಇನ್ ದ ಬ್ರಾಂಚಸ್ ಕಂಡುಹಿಡಿಯಬೇಕು. ಫಾರ್ ದಟ್ ನಾವೇನ್ ಮಾಡೋಣ, ಫಸ್ಟ್ Wheatstone's ಬ್ರಿಡ್ಜ್ ಅನ್ನು ಬರ್ಕೊಡುವ.
ಓಕೆ. ಸೊ ಬ್ರಿಡ್ಜ್ ಆಯಿತು. ರೆಸಿಸ್ಟೆನ್ಸ್ನ ಬರ್ಕೊಳ್ಳೋಣ. ಓಕೆ, ನಾವು ಪಿ ಕ್ಯೂ ಆರ್ ಎಸ್ ಬರ್ಕೊಳ್ಬೇಕು. ರೆಸಿಸ್ಟೆನ್ಸ್ನಲ್ಲಿ ಹುಷಾರಾಗಿ ಬರ್ಕೊಳ್ಬೇಕು. ಸೈಕ್ಲಿಕ್ ಆರ್ಡರ್ ಬರ್ಕೋಬೇಕು. ದಿಸ್ ಇಸ್ ಪಿ, ದಿಸ್ ಇಸ್ ಕ್ಯೂ, ಆ್ಯಂಡ್ ನೆಕ್ಸ್ಟ್ ಬರೋದು ಯಾವುದು? ಎಸ್. ವೆರಿ ಇಂಪಾರ್ಟೆಂಟ್. ಎಸ್ ದೆನ್ ಆರ್. ಪಿ ಕ್ಯೂ ಎಸ್ ಆರ್ ಸೈಕ್ಲಿಕ್ ಆರ್ಡರ್ ಇದೆ. ಇದಕ್ಕೆ ನೇಮ್ ಮಾಡಬೇಡ. ಲೆಟ್ ಮಿ ಟೇಕ್ ದಿಸ್ ಎಸ್ ಎ ಬಿ ಸಿ ಡಿ. ಈಗ ರೇಷಿಯೋ ಆಫ್ ಪವರ್ ಕನ್ಸ್ಯೂಮ್ಡ್ ಇನ್ ಪಿ ಪ್ಲಸ್ ಕ್ಯೂ ಅಂತೆ ಇಲ್ಲಿ ನೋಡಿದೆ. ಪಿ ಪ್ಲಸ್ ಕ್ಯೂ. ಪಿ ಪ್ಲಸ್ ಕ್ಯೂ ಅಂದರೆ ಇವೆರಡು ಸೇರಿ. ದೆನ್ ಬರೋಣ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ತಗೊಂಡ್ರಲ್ಲಿ ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ. ಸೊ ಇವೆರಡು ಸೇರಿ ಎಷ್ಟಾಗುತ್ತೆ? ಇವೆರಡು ಸೇರಿ ಇದು ಮತ್ತೆ ಇದು ಪಿ ಮತ್ತೆ ಕ್ಯೂ ಆ್ಯಡ್ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಆ್ಯಡ್ ದೆಮ್. ಸೊ ಪಿ ಆ್ಯಂಡ್ ಕ್ಯೂ ದೇ ಆರ್ ಇನ್ ಸೀರೀಸ್. ಸೊ ಪಿ ಪ್ಲಸ್ ಕ್ಯೂ ಬ್ರಾಂಚ್ ಆಗುತ್ತೆ, ಒಂದೇ ರೆಸಿಸ್ಟರ್. ಈ ಕಡೆ ಬ್ರಾಂಚಲ್ಲಿ ಯಾವುದಿದೆ? ಆರ್ ಪ್ಲಸ್ ಎಸ್ ಅಂತ. ಆರ್ ಪ್ಲಸ್ ಎಸ್ ಎರಡು ಕೂಡ ಸೀರೀಸ್ ಅಲ್ಲಿದೆ. ಆರ್ ಪ್ಲಸ್ ಎಸ್ ಆಗುತ್ತೆ. ಸೊ ಎರಡರ ಪವರ್ ಡಿಸಿಪೇಷನ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಈ ಥರ ಬರ್ಕೊಂಡಾದ್ಮೇಲೆ ನೋಡ್ರಿ, ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಯಾವ್ದು ಸೇಮ್ ಇದೆ ಬಿಟ್ವೀನ್ ಎ ಆ್ಯಂಡ್ ಬಿ. ಇದನ್ನ ಎ, ಇದು ಎ, ಇದು ಬಿ ಹಾಕೊಂಡ್ರೆ ಓಕೆ, ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ ಅಂತ ತಗೊಂಡ್ರೆ ಸೊ ಎರಡು ಪ್ಯಾರಲಲ್ ಇರೋದ್ರಿಂದ ಬಿ ಇಸ್ ಕಾನ್ಸ್ಟೆಂಟ್. ಸೊ ಫಾರ್ ಬೋತ್ ದ ಬ್ರಾಂಚಸ್ ಬಿ ಇಸ್ ಕಾನ್ಸ್ಟೆಂಟ್ ಬಿಕಾಸ್ ದಿ ಆರ್ ಇನ್ ಪ್ಯಾರಲಲ್. ಹಾಗಾದ್ರೆ ಪವರ್ ಡಿಸಿಪೇಷನ್ ತಾನೇ ಕೇಳಿರೋದು. ಪಿ ಪ್ಲಸ್ ಕ್ಯೂ ಮತ್ತೆ ಆರ್ ಎಸ್ ಮಧ್ಯೆ ಪವರ್ ಡಿಸಿಪೇಷನ್ ಫಾರ್ಮುಲಾ ಯಾವ್ದು ಹಾಕೋಣ? ಪಿ ಇಸ್ ಈಕ್ವಲ್ ಟು ವಿ ಐ. ಬೇಡ, ಕರೆಂಟ್ ಗೊತ್ತಿಲ್ಲ. ಕರೆಂಟ್ ಇಲ್ಲದೆ ಇರೋದು, ವೋಲ್ಟೇಜ್ ಇರೋದು, ರೆಸಿಸ್ಟೆನ್ಸ್ ಇರೋದು ಯಾವುದು? ಒಂದೇ, ವಿ ಸ್ಕ್ವೇರ್ ಬೈ ಆರ್. ಸೊ ಇಲ್ಲಿ ವಿ ಇಸ್ ಕಾನ್ಸ್ಟೆಂಟ್, ವೋಲ್ಟೇಜ್ ಫಾರ್ ಬೋತ್ ದ ಬ್ರಾಂಚಸ್. ಅಲ್ಲಿಗೆ ಪವರ್ ಡಿಸಿಪೇಷನ್ ಏನಾಗುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಹೌದಾ? ಓಕೆ. ನಾವು ಈ ಬ್ರಾಂಚಲ್ಲಿ ಎಷ್ಟಿದೆ ರೆಸಿಸ್ಟೆನ್ಸ್? ಮೇಲ್ಗಡೆ ಬ್ರಾಂಚಲ್ಲಿ ರೆಸಿಸ್ಟೆನ್ಸ್ ಪಿ ಪ್ಲಸ್ ಕ್ಯೂ ಇದೆಯಾ, ಇಲ್ಲಿ ಆರ್ ಪ್ಲಸ್ ಎಸ್. ಹಾಗಾದ್ರೆ ಇಲ್ಲಿರೋ ಪವರ್ ಡಿಸಿಪೇಷನ್ ನಾವೇನಂತ ತಗೊಳ್ಳೋಣ? ಪಿ ಒನ್ ಅಂತ ಇಟ್ಕೊಳ್ಳೋಣ, ಇಲ್ಲಿ ಪಿ ಟೂ ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿಗೆ ಸೊ ಪವರ್ ರೇಷಿಯೋ ಏನಾಗುತ್ತೆ? ಪಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಂದರೆ ಪಿ ಒನ್ ಬೈ ಪಿ ಟು ಇಸ್ ಈಕ್ವಲ್ ಟು ಅಪೋಸಿಷನ್ ಏನಾಗುತ್ತೆ? ಇನ್ವರ್ಸ್ಲಿ ಇರೋದ್ರಿಂದ ಅಲ್ಲಿಗೆ ಏನಾಗುತ್ತೆ? ಆರ್ ಪ್ಲಸ್ ಎಸ್ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಆಗುತ್ತೆ. ಕರೆಕ್ಟ್? ರೇಷಿಯೋ ಇನ್ವರ್ಸ್ಲಿ ಪ್ರಪೋರ್ಷನಲ್. ನೆಕ್ಸ್ಟ್ ವಾಟ್ ಈಸ್ ಆರ್ ಪ್ಲಸ್ ಎಸ್? ಓಕೆ, ಆರ್ ಪ್ಲಸ್ ಎಸ್ ಏನಂತ ಗೊತ್ತಿಲ್ಲ, ಪಿ ಪ್ಲಸ್ ಎಸ್ ಏನಂತ ಗೊತ್ತಿಲ್ಲ. ಬಟ್ ಇಲ್ಲಿ ಆ ಥರ ರೇಷಿಯೋನು ಕೊಟ್ಟಿಲ್ಲ. ಈ ಥರ ರೇಷಿಯೋ ಆನ್ಸರ್ಸ್ ನಮಗೆ ಕೊಟ್ಟೇ ಇಲ್ಲ ನೋಡ್ರಿ. ಈಗ ಬೇರೆ ಇನ್ನೇನಾದ್ರು ಕಂಡೀಷನ್ ನೋಡೋಣ. ಕಂಡೀಷನ್ ಕೊಟ್ಟಿದಾರ. ಏನ್ ಕೊಟ್ಟಿದಾರ ಅಂದ್ರೆ ಪಿ ಕ್ಯೂ ಆರ್ ಎಸ್ ಫ್ರಮ್ ದ ಬ್ಯಾಲೆನ್ಸ್ಡ್ ಅಂತ ಕೊಟ್ಟವ್ರು ನೋಡ್ರಿ. ಸೊ ಹಾಗಾದ್ರೆ ಇಲ್ಲಿ ಸರ್ಕ್ಯೂಟ್ ನಾವೇನಂತ ತಗೊಳ್ಬೇಕು? ಬ್ಯಾಲೆನ್ಸ್ ತಗೊಳ್ಬೇಕು. ಸೊ ಬ್ಯಾಲೆನ್ಸ್ ಅಂತ ತಗೊಂಡ್ರೆ ಇದು ಪ್ರಾಡಕ್ಟ್ ಏನ್ ಬರುತ್ತೆ? ಕ್ರಾಸ್ ಪ್ರಾಡಕ್ಟ್ ತಗೊಂಡ್ರೆ ಅವೆರಡು ಈಕ್ವಲ್ ಬರಬೇಕು. ಅಲ್ಲಿಗೆ ಬ್ಯಾಲೆನ್ಸಿಂಗ್ ಕಂಡೀಷನ್ ಇದ್ರೆ ಏನಾಗುತ್ತೆ? ಪಿ ಇಂಟು ಎಸ್ ಮಸ್ಟ್ ಬಿ ಈಕ್ವಲ್ ಟು ಕ್ಯೂ ಇಂಟು ಆರ್. ಸೊ ದಿಸ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್. ಇದನ್ನ ಬರ್ಕೊಂಡ್ರೆ ಏನಂತ ಬರ್ಕೊಳ್ಬೋದು ಅಂತಂದ್ರೆ ಈಗ ಸ್ವಲ್ಪ ರೀರೈಟ್ ಮಾಡ್ಕೊಳ್ಬೇಕಾಗುತ್ತದೆ ಈ ಈಕ್ವೇಶನ್. ಏನಂತಂದ್ರೆ ಇಲ್ಲಿ ಒಂದು ಕೆಲಸ ಮಾಡಿ, ಆರ್ ಅನ್ನ ಕಾಮನ್ ತಕೊಂಡ್ಬಿಡಿ. ಆರ್ ಅನ್ನ ಕಾಮನ್ ತಗೊಂಡ್ರೆ ಒನ್ ಪ್ಲಸ್ ಎಸ್ ಬೈ ಆರ್ ಉಳ್ಕೊಳುತ್ತಾ? ಇಲ್ಲಿ ಪಿ ನ ಕಾಮನ್ ತಕೊಂಡ್ಬಿಡಿ. ಏನು ಉಳ್ಕೊಳುತ್ತೆ? ಒನ್ ಪ್ಲಸ್ ಕ್ಯೂ ಬೈ ಪಿ ಉಳ್ಕೊಳುತ್ತಾ? ಸೊ ಅಲ್ಲಿಗೆ ಆರ್ ಬೈ ಪಿ ಇಂಟು ನ್ಯೂಮರೇಟರ್ ನೋಡ್ರಿ ಎಸ್ ಬೈ ಆರ್. ಸೊ ಇದಕ್ಕೂ ಕನೆಕ್ಟ್ ಮಾಡಿ. ವಾಟ್ ಈಸ್ ಎಸ್ ಬೈ ಆರ್ ಫ್ರಮ್ ದ ಇಕ್ವೇಶನ್? ಫ್ರಮ್ ದಿಸ್ ಇಕ್ವೇಶನ್ ಎಸ್ ಬೈ ಆರ್ ಈಸ್ ಈಕ್ವಲ್ ಟು ಏನಂತ ಬರೀಬಹುದು? ಕೆನ್ ಐ ರೈಟ್ ಕ್ಯೂ ಬೈ ಪಿ? ಹಾಗಾದ್ರೆ ಎಸ್ ಬೈ ಆರ್ ಜಾಗದಲ್ಲಿ ಕ್ಯೂ ಬೈ ಪಿ ಅಂತ ಬರೀಬಹುದು. ಸೊ ಅಲ್ಲಿಗೆ ಇಲ್ಲಿದೆ ನೋಡ್ರಿ ಎಸ್ ಬೈ ಆರ್. ಈ ಸ್ಟೆಪ್ ಅಲ್ಲಿ ಕ್ಯೂ ಬೈ ಪಿ ಅಂತ ಬರ್ಕೊಳ್ಳಿ. ಸೊ ಒನ್ ಪ್ಲಸ್ ಕ್ಯೂ ಬೈ ಪಿ ಡಿನಾಮಿನೇಟರ್ ಅಲ್ಲಿ ಇದೆ. ಒನ್ ಪ್ಲಸ್ ಕ್ಯೂ ಬೈ ಪಿ ಆಲ್ರೆಡಿ ಇದೆ ಡಿನಾಮಿನೇಟರ್ ಅಲ್ಲಿ. ಹಾಗಾಗಿ ಎರಡು ಈಕ್ವಲ್ ಅಂತ ಹೇಳುತ್ತೆ. ಬ್ಯಾಲೆನ್ಸ್ ಆದಾಗ ಕ್ಯಾನ್ಸಲ್ ಆದರೆ ನಮಗೆ ಉಳಿಯೋದೇನು? ಪಿ ಒನ್ ಬೈ ಪಿ ಟು ಇಸ್ ಈಕ್ವಲ್ ಟು ಆರ್ ಬೈ ಪಿ. ಸೊ ಆರ್ ಬೈ ಪಿ ಇಸ್ ದ ಕರೆಕ್ಟ್ ಆಪ್ಷನ್. ಆರ್ ಬೈ ಪಿ ಇದೆಯಾ ನೋಡ್ರಿ? ಎಸ್, ಇಟ್ ಈಸ್ ದೇರ್. ಆರ್ ಬೈ ಪಿ. ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ನಂಬರ್ 73. ಆರ್ ಬೈ ಪಿ. Okay, can we take the next question? Question number 74. As shown in figure, bridge is balanced ಅಂತೆ. ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿದೆ ಅಂತ ಅವನೇ ಕೊಟ್ಬಿಟ್ಟವನೆ. ದೆನ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ 2 ಓಮ್ ರೆಸಿಸ್ಟರ್. ಹಾಗಾದ್ರೆ ಇಲ್ಲೆಷ್ಟು ಕರೆಂಟ್ ಹೋಗುತ್ತೆ ಅಂತ ಕಂಡುಹಿಡಬೇಕು 2 ಓಮ್ ರೆಸಿಸ್ಟರ್ ಮೂಲಕ. ಸೊ ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿದೆ ಅಂದ್ರೆ ಗ್ಯಾಲನೋಮೀಟರ್ ಮೂಲಕ ಕರೆಂಟ್ ಹೋಗಲ್ವಾ? ಹಾಗಾದ್ರೆ 2 ಆಂಪಿಯರ್ ಬಂದಿದೆ ನೋಡ್ರಿ. ಎಲ್ಲೋಗುತ್ತೆ? ಸರ್ಕ್ಯೂಟ್ ರೈಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 2 ಆಂಪಿಯರ್ ಬಂತು. ಇಲ್ಲೆಷ್ಟಿದೆ? 4 ಓಮ್. ಇಲ್ಲೆಷ್ಟಿದೆ? 2 ಓಮ್. ಇಲ್ಲೇ ಕರೆಂಟ್ ಕಂಡುಹಿಡಿಬೇಕಾದ್ರೆ ಇಲ್ಲೆಷ್ಟಿದೆ? 10 ಓಮ್. ಇಲ್ಲೆಷ್ಟಿದೆ? 5 ಓಮ್. ನೋಡ್ರಿ ಇವೆರಡು ಸೀರೀಸ್ ಆಗುತ್ತಾ? 2 ಆಂಪಿಯರ್ ಕರೆಂಟ್ ಹೋಗ್ಲಿ. ದಿಸ್ ಇಸ್, ಕ್ಯಾನ್ ಐ ಟೇಕ್ ದಿಸ್ ಎಸ್ ಎ ಅಂಡ್ ದಿಸ್ ಎಸ್ ಬಿ?
ಸೊ ಎ ಪಾಯಿಂಟ್ ಇಂದ ಇವೆರಡು ಸೀರೀಸ್ ಆದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ 6 ಓಮ್ ಅಂಡ್ ಇದು ಪಾರ್ಟ್ ಏನಾಗುತ್ತೆ 15 ಓಮ್ ಆಗುತ್ತಾ, ಅಂಡ್ ದಿಸ್ ಇಸ್ ಅವರ್ ಪಾಯಿಂಟ್ ಬಿ. ಸೊ 15 being in series. ಈಗ this is the main current and these are all the branch currents. ಇಲ್ಲಿ ಬ್ರಾಂಚ್ ಕರೆಂಟ್ I1 ಹೋಗುತ್ತೆ ಅಂತ ಇಟ್ಕೊಳ್ಳೋಣ, ಇಲ್ಲಿ I2 ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಕರೆಂಟ್ ಇದನ್ನ R2 ಅಂತ ಇಟ್ಕೊಳ್ಳಿ, ಇದನ್ನ R1 ಅಂತ ಇಟ್ಕೊಳ್ಳಿ. ಹಾಗಾಗಿ ನಿಮಗೆ ಬೇಕಾದ್ರೇನು ಇಲ್ಲಿ ಹೋಗೋ ಕರೆಂಟ್ ಆಕ್ಚುಲಿ ಎಷ್ಟು, ಇಲ್ಲಿ ಡಿವೈಡ್ ಆಗೋ ಕರೆಂಟ್ ಎಷ್ಟು I1, ಇಲ್ಲೂ ಕೂಡ I1 ಹೋಗೋದು. ಇಲ್ಲಿ ಎಷ್ಟೋಗುತ್ತೆ I2, ಇಲ್ಲಿ ಎಷ್ಟೋಗುತ್ತೆ I2. ಹೌದಾ, ಇದನ್ನೇ ಇಲ್ಲಿ ಬರ್ಕೊಂಡ್ರೋ ಅಂಥದ್ದು. ಹಾಗಾದ್ರೆ I1 ಕಂಡುಹಿಡಿದ್ರೆ ಸಾಕು. I1 ಇಸ್ ದ ಬ್ರಾಂಚ್ ಕರೆಂಟ್. ನಮಗೆ ಗೊತ್ತು ಬ್ರಾಂಚ್ ಕರೆಂಟ್ ಫಾರ್ಮುಲಾ ಏನು, I1 ಇಸ್ ದ ಬ್ರಾಂಚ್ ಕರೆಂಟ್ ವಿಚ್ ಈಸ್ ಈಕ್ವಲ್ ಟು main current into resistance in the other branch divided by sum of the resistances. So I1 is equal to, what is main current, 2 ampere. What is the resistance in the other branch, 15 ohm divided by R1 plus R2, 6 plus 15. So I1 is equal to numerator 30 ಬರುತ್ತೆ, denominator 15 plus 6 21 ಬರುತ್ತೆ. So ಅಲ್ಲಿಗೆ I1 comes out to be 30 by 21, 1.42 ಆಂಪಿಯರ್ ಬರುತ್ತೆ. ಸೊ ಆನ್ಸರ್ ಈಸ್ 1.42 ಅಥವಾ 30 by 21. ಸೊ 30 by 21 ಅಂದರೆ ಇದು 3 ಇಂದ ಹೋಗ್ತದಾ, 10 by 7 ಆಗುತ್ತಾ. ಇಸ್ ಇಟ್ 10 by 7? ಹಾಗಾದರೆ 74ಗೆ ಆಪ್ಷನ್ ಎ ಈಸ್ ಕರೆಕ್ಟ್. ಅಂದರೆ ಆ ಥರ ಕೊಟ್ಟಿದ್ದಾರೆ ನೋಡಿ, 10 by 7 ಇಸ್ ದ ಕರೆಕ್ಟ್ ಆನ್ಸರ್. ಅಥವಾ 1.42, 10 by 7. ನೆಕ್ಸ್ಟ್ ಕ್ವಶನ್ ನಂಬರ್ 75. ದ ಈಕ್ವೇಶನ್ ಆಫ್ ವೀಟ್ಸ್ಟೋನ್ ಬ್ರಿಡ್ಜ್ ಈಸ್ ಅಂತ ಕೇಳಿದಾರೆ. ಬ್ಯಾಲೆನ್ಸ್ ಆಗಿದೆ ನೋಡ್ರಿ, ಬ್ಯಾಲೆನ್ಸ್ ಆಗಿರೋದ್ರಿಂದ ಏನಂತ ಬರ್ಕೊಳ್ಬೋದು, P ಇಂಟು ಎಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, P ಇಂಟು ಎಸ್ ಮಸ್ಟ್ ಬಿ ಈಕ್ವಲ್ ಟು Q ಇಂಟು ಆರ್. ದಿಸ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್. ಯಾವ್ದಿದೆ ನೋಡೋಣ. ಸೊ ಸಿ ಆಪ್ಷನ್ ಇದೆ ನೋಡ್ರಿ, P ಇಂಟು ಎಸ್ ಮಸ್ಟ್ ಬಿ ಈಕ್ವಲ್ ಟು Q ಇಂಟು ಆರ್. ಜಸ್ಟ್ ಯು ನೀಡ್ ಟು ಕ್ರಾಸ್ ಮಲ್ಟಿಪ್ಲೈ ದೀಸ್ ಕ್ವಾಂಟಿಟೀಸ್. ಬ್ಯಾಲೆನ್ಸ್ ಆಗಿದೆ ಯಾಕಂದ್ರೆ ಇಲ್ಲಿ ಎರಡು ಸೇಮ್ ಪೊಟೆನ್ಷಿಯಲ್ ಇರುತ್ತೆ. Next, question number 76. The arrangement 3 ohm resistors will give the total resistance of 7 ohm. So ಇಲ್ಲಿ each value ಎಷ್ಟಿದೆ, each resistance value 3 ohm ಇದೆ. ನಮಗೆ ಎಷ್ಟು ಬೇಕು, we want total 7 ohm. ಹಾಗಾದ್ರೆ 3 ohm ನ ಯಾವ ತರ ಅರೇಂಜ್ ಮಾಡಿದ್ರೆ ನಮಗೆ 7 ohm ಬರುತ್ತೆ ಅಂತ ಇಲ್ಲಿ ಒಂದೊಂದೇ ಚೆಕ್ ಮಾಡ್ಕೊಂಡ್ಬಿಡಿ. ಇದಂತೂ ಬರಕ್ ಸಾಧ್ಯ ಇಲ್ಲ, ಯಾಕೆ ಗೊತ್ತಾ, ಟೋಟಲ್ ಎಷ್ಟು ಬರುತ್ತೆ ಇದ್ರದ್ದು. ದೇ ಆರ್ ಆನ್ ಸೀರೀಸ್ 3 3 3, ಇಟ್ ವಿಲ್ ಗಿವ್ 9 ohm. ಸೊ ಬರಲ್ಲ, ಇದು ಬೇಡ. ಇದು ಚೆಕ್ ಮಾಡೋಣ, 3 3 3 ಅಲ್ಲಿಗೆ 3 ಇದಾವೆ. ಅಲ್ಲಿಗೆ ಆರ್ ಪಿ ಯಾವ ಫಾರ್ಮುಲಾ ಹಾಕ್ತೀರಾ, ಆರ್ ಬೈ ಎನ್ ಈಕ್ವಲ್ ಇದ್ರೆ ಅಲ್ಲಿಗೆ 3/3 ವಿಚ್ ಈಸ್ ಈಕ್ವಲ್ ಟು 1 ohm. ಹಾಗಾದ್ರೆ ಇದು 1 ohm ಬರುತ್ತೆ, 1 ohm ಬರುತ್ತೆ. ಇದು ಬೇಡ. ಇದು ನೋಡೋಣ, ಇದು 3 ಇದು 3 ಇದು 3, ಅಲ್ಲಿಗೆ 3 ಹಾಗೆ ಇರಲಿ. ಇದೆಷ್ಟು ಎರಡು ಆಗುತ್ತೆ, 3/2 ಆಗುತ್ತಾ, 3/2. ಇವೆರಡು ಸೀರೀಸ್ ಆಗುತ್ತೆ, ಅಲ್ಲಿಗೆ ಏನಾಗುತ್ತೆ 3 ಪ್ಲಸ್ 3/2, ಅಲ್ಲಿಗೆ 6 ಪ್ಲಸ್ 3 6 ಪ್ಲಸ್ 3 9/2 ಆಗುತ್ತೆ. ಇದು ಕೂಡ ಬರಲ್ಲ, ನಿಮಗೆ ಬೇಕಾದ್ರೆ 7. ಇದು ನೋಡೋಣ, 3 3 3 3 3 ಇದು ಬರುತ್ತೆ ನೋಡಿ, ಇದು 3 ಹಾಗೆ ಇರಲಿ. ಇದು 3 ಸೇರ್ಕೊಂಡು ಎಷ್ಟಾಗುತ್ತೆ, 3/3 ವಿಚ್ ಈಸ್ ಈಕ್ವಲ್ ಟು 1 ohm ಆಗುತ್ತಾ. ಮತ್ತೆ ಈ 3 ಇಲ್ಲಿ ಬರ್ಕೊಳ್ಳಿ, 3 ಅಲ್ಲಿಗೆ 3 ಸೀರೀಸ್ ಆದಾಗ 3 ಪ್ಲಸ್ 1 ಪ್ಲಸ್ 3 ವಿಚ್ ಈಸ್ ಈಕ್ವಲ್ ಟು 3 ಪ್ಲಸ್ 3 6 ಪ್ಲಸ್ 1 7 ohm. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಹೌದಾ ನೋಡಿ. ಸೊ 7 ohm ಬರೋದು ಡಿ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 77. ಚೂಸ್ ದ ಕರೆಕ್ಟ್ ಕಾಂಬಿನೇಷನ್ ಆಫ್ 3 ರೆಸಿಸ್ಟೆನ್ಸಸ್ 1 2 3 ohm ಟು ಗೆಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ 5 11/5 ಅಂತ. ಅಂದ್ರೆ ಈ 3 ರೆಸಿಸ್ಟರ್ಸ್ನು ಕನೆಕ್ಟ್ ಮಾಡಬೇಕು. ಹೇಗೆ ಕನೆಕ್ಟ್ ಮಾಡಿದ್ರೆ ನಮಗೆ ಈಕ್ವಲೆಂಟ್ 11/5 ಬರುತ್ತೆ ಅಂತ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಒಂದೊಂದೇ ಕನೆಕ್ಟ್ ಮಾಡ್ತಾ ಹೋಗೋಣ. ಆಲ್ ದ 3 ಆರ್ ಇನ್ ಪ್ಯಾರಲಲ್ ಅಂತೆ. ಸೊ 3 ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ 11/5 ಬರುತ್ತಾ ಅಂತ. ಈಗ 11/5 ಟೋಟಲ್ ಎಷ್ಟು ಬರುತ್ತೆ, ಈಕ್ವಲ್ ಟು 2.2. 11/5 ಈಸ್ ಈಕ್ವಲ್ ಟು 2.2 ಓಮ್. ಸೊ ಡೆಫಿನೆಟ್ಲಿ ಬರಲ್ಲ. ಯಾಕೆ ಗೊತ್ತಾ, 1 ಮತ್ತೆ 2 ಮತ್ತೆ 3 ನ 3 ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಈಕ್ವಲೆಂಟ್ ಎಷ್ಟು ಬರ್ಬೇಕು ಗೊತ್ತಾ, ಈಕ್ವಲೆಂಟ್ ಯಾವ್ದು ಲೆಸ್ ಇರುತ್ತೋ ಅದಕ್ಕಿಂತ ಕಡಿಮೆ ಬರ್ಬೇಕು. ಅಂದ್ರೆ ಈಕ್ವಲೆಂಟ್ ಲೆಸ್ ದೆನ್ 1 ಓಮ್ ಬರಬೇಕು. ಅಂದ್ರೆ ಲೆಸ್ಸರ್ ದೆನ್ ದ ಸ್ಮಾಲರ್ ವ್ಯಾಲ್ಯೂ. ಈ ಮೂರಲ್ಲಿ ಸ್ಮಾಲರ್ ವ್ಯಾಲ್ಯೂ ಯಾವುದು, 1 ಓಮ್. ಅದಕ್ಕಿಂತ ಈಕ್ವಲೆಂಟ್ ಕಡಿಮೆ ಬರಬೇಕು, ಲೆಸ್ ದೆನ್ 1 ಓಮ್ ಬರಬೇಕು. ಹಾಗಾಗಿ ಇಲ್ಲಿ 11/5 ಅಂದ್ರೆ ಈಕ್ವಲೆಂಟ್ 2.2 ಓಮ್ ಬರ್ತಾ ಇದೆ. ಹಾಗಾದ್ರೆ ಫಸ್ಟ್ ಒನ್ ಆಗಕ್ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಆಲ್ ದ 3 ಆರ್ ಇನ್ ಸೀರೀಸ್, ಇದು ಆಗಕ್ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ,
1 2 3 ಓಮ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಈಕ್ವಲೆಂಟ್ ಈ ಮೂರಲ್ಲಿ ಯಾವ್ದು ಗ್ರೇಟ್ ಇರುತ್ತೆ ನೋಡ್ರಿ. 1 2 3 ನಲ್ಲಿ 3 ಓಮ್. ಹಾಗಾದ್ರೆ ಈಕ್ವಲೆಂಟ್ ಸೀರೀಸ್ ಇದ್ದಾಗ 3 ಓಮ್ ಗಿನ ಜಾಸ್ತಿ ಬರಬೇಕು, ಗ್ರೇಟರ್ ದನ್ 3 ಓಮ್ ಬರಬೇಕು, ಅಂದ್ರೆ ಮೋರ್ ದೆನ್ ದ ಹೈಯರ್ ವ್ಯಾಲ್ಯೂ, ಗ್ರೇಟರ್ ವ್ಯಾಲ್ಯೂ. ಹಾಗಾಗಿ ಇಲ್ಲಿ ನಮ್ಗೆ 2.2 ಇದೆ, ಹಾಗಾಗಿ ಇದು ಸಾಧ್ಯ ಇಲ್ಲ. ಬಿ ಆಪ್ಷನ್ ಕೂಡ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಸಿ ಆಪ್ಷನ್ ನೋಡೋಣ ಏನಿದೆ. 1 ಓಮ್ 2 ಓಮ್ ಆರ್ ಇನ್ ಪ್ಯಾರಲಲ್ ಅಂಡ್ 3 ಓಮ್ ಇನ್ ಸೀರೀಸ್ ಟು ಬೋತ್ ಅಂತೆ. ಹಾಗಾದ್ರೆ ಕನೆಕ್ಟ್ ಮಾಡಿ ನೋಡೋಣ. 1 2 ಆರ್ ಇನ್ ಪ್ಯಾರಲಲ್, ಇದೇನಿದು 1 ಓಮ್ ಅಂಡ್ ದೆನ್ 2 ಓಮ್. ಇದಕ್ಕೆ 3 ಓಮ್ ಅನ್ನೋದೇನಾಗಿರುತ್ತೆ, ಪ್ಯಾರಲಲ್ ಇರುತ್ತೆ. ಈ ಎರಡಕ್ಕೂ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. 1 ಓಮ್ 2 ಓಮ್ ಆರ್ ಇನ್ ಪ್ಯಾರಲಲ್ ಅಂಡ್ 3 ಓಮ್ ಇನ್ ಸೀರೀಸ್ ವಿತ್ ದೀಸ್ ಟು. ಓಕೆ, ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ. ಈ 3 ಓಮ್ ಆಗಿರ್ಲಿ, ಇದು 1 ಓಮ್ 2 ಓಮ್, ಅಲ್ಲಿಗೆ ಏನಾಗುತ್ತೆ 1 × 2/1 + 2 ನ R1R2/R1 + 2, ಅಲ್ಲಿಗೆ 2/3 ಆಗುತ್ತಾ. ದಿಸ್ ವಿಲ್ ಬಿಕಮ್ 2/3. ಇವಾಗ ಇದೆರಡು ಏನಾಗಿದೆ ಸೀರೀಸ್, ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ ಸೀರೀಸ್ ಇಂದ 2/3 + 3 3 ಇದು ಬರಲ್ಲ ನೋಡ್ರಿ. ಯಾಕಂತ 3 ಡಿನಾಮಿನೇಟರ್ ಇದೆ, ನಮಗೆ ಬರೋದು 5 ಅಲ್ವಾ, ಅಲ್ಲಿಗೆ ಬರಲ್ಲ. ಲೇಟೆಸ್ಟ್ ಸಿ 3 3 9 9 2 11 11/3 ಓಮ್ ಬರ್ತಾ ಇದೆ. ಹಾಗಾದ್ರೆ ಇದು ಕೂಡ ಆಗಲ್ಲ. ನಮಗೆ ಬೇಕಾದ್ರೆ 11/5 ಅಲ್ಲ, ಸೊ 11/3. ಸೊ ಮೂರನೇ ಆಪ್ಷನ್ ಏನಿದೆ, 2 ಓಮ್ 3 ಓಮ್ ಆರ್ ಇನ್ ಪ್ಯಾರಲಲ್ ಅಂಡ್ 1 ಓಮ್ ಇನ್ ಸೀರೀಸ್ ವಿತ್ ಬೋತ್ ಅಂತ. ಸೊ ಹಾಗಾದ್ರೆ ಹೀಗೆ ಬರ್ಕೊಳ್ಳೋಣ. 2 ಓಮ್ ಮತ್ತೆ 3 ಓಮ್ ಎರಡು ಪ್ಯಾರಲಲ್, ಇವೆರಡಕ್ಕೂ ಸೀರೀಸ್ ಏನು 1 ಓಮ್. ಇದು ಡಿ ಆಪ್ಷನ್. ಸೊ ಈಗ ಇದೆರಡನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ನೋಡೋಣ. ಇದೆರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 2 × 3/2 + 3, ಅಲ್ಲಿಗೆ ಏನಾಗುತ್ತೆ 6/5 ಆಗುತ್ತಾ. ಎಸ್, ಇದು ಬರುತ್ತೆ 100%. ಆಮೇಲೆ ಇದು 1 ಓಮ್, ಇದಕ್ಕೆ ಎರಡು ಸೀರೀಸ್. ಅವಾಗ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ. ಎರಡು ಸೀರೀಸ್ ಅಲ್ಲಿರೋದ್ರಿಂದ 6/5 + 1 ವಿಚ್ ಈಸ್ ಈಕ್ವಲ್ ಟು 5 LCM ಆದ್ರೆ 11 11/5 ಬಂತು ನೋಡ್ರಿ. ಹಾಗಾದ್ರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಡಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 78 ಏನ್ ಹೇಳುತ್ತೆ. 5 ಈಕ್ವಲ್ ರೆಸಿಸ್ಟೆನ್ಸಸ್ 10 ಓಮ್ ಈಚ್ ಆರ್ ಕನೆಕ್ಟೆಡ್ ಬಿಟ್ವೀನ್ ಎ ಅಂಡ್ ಬಿ ಆಸ್ ಶೋನ್ ಇನ್ ಫಿಗರ್, ದೆನ್ ದ ರಿಸಲ್ಟೆಂಟ್ ರೆಸಿಸ್ಟೆನ್ಸ್ ವಿಲ್ ಬಿ ಅಂತ ಕೇಳಿದ್ದಾರೆ. ಓಕೆ, ಈಗ ನೋಡಿ ಎ ಮತ್ತೆ ಬಿ ಮಧ್ಯೆ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕು. ಮಾಡ್ಬೋದು, ಈಸಿ ಇದೆ ಇದು. ಇವೆರಡು ಏನು ಸೀರೀಸಾ, ಇವೆರಡು ಸೇರಿ 1 ಬರ್ತದ. ಓಕೆ, ಬರ್ಕೊಂಡ್ಬೇಡ. ಇದು ಎ ಪಾಯಿಂಟ್, ಇವೆರಡು ಸೇರಿ 1 ಬರ್ತದ. 10 ಮತ್ತೆ 10 ಸೀರೀಸ್ ಇರೋದ್ರಿಂದ 20 ಆಗುತ್ತಾ. ಓಕೆ, ಈ ಪಾಯಿಂಟ್ ಹಾಗೆ ಇರ್ಲಿ, ಇದು ಹಾಗೆ ಇರ್ಲಿ, ಮಧ್ಯದಲ್ಲಿ 10 ಓಮ್. ಓಕೆ, ಇದನ್ನೇನ್ ಮಾಡಿದ್ರೆ ಶಾರ್ಟ್ ಮಾಡಿದಾರಾ. ಓಕೆ, ಶಾರ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಿ ಪಾಯಿಂಟ್ ಇಲ್ಲಿ ಹೋಗಿದ್ಯಾ. ನೆಕ್ಸ್ಟ್ ಇಲ್ಲಿ ಇವೆರಡು ನೋಡಿ ಸೀರೀಸ್ ಅಲ್ಲಿ ಇದೆಯಾ. ಸೊ ಹಾಗಾದ್ರೆ ಇದು ಬಿ ಪಾಯಿಂಟ್, ಇಲ್ಲೇನಾಗುತ್ತೆ ಇವೆರಡು ಸೇರ್ಕೊಂಡು 10 ಮತ್ತೆ 10 20 ಬರ್ತದ. 20 ಓಮ್. ಈಗ ಈ ಬಿ ಪಾಯಿಂಟ್ ಇಲ್ಲಿಗೆ ಶಾರ್ಟ್ ಆಗಿದ್ಯಾ, ಎಲ್ಲಿಗೆ ಇಲ್ಲಿಗೆ. ಇದನ್ನ ಬೇಕಾದ್ರೆ ಸಿ ಅಂತ ಮತ್ತೆ ಡಿ ಅಂತ ಇಟ್ಕೊಳ್ಳೋಣ. ಎ ಪಾಯಿಂಟ್ ಎಲ್ಲಿಗೆ ಶಾರ್ಟ್ ಆಗಿದೆ, ಡಿ ಶಾರ್ಟ್ ಆಗಿದ್ಯಾ. ಬಿ ಪಾಯಿಂಟ್ ಎಲ್ಲಿಗೆ ಶಾರ್ಟ್ ಆಗಿದೆ, ಸಿ ಶಾರ್ಟ್ ಆಗಿದ್ಯಾ. ಹಾಗಾದ್ರೆ ಇದು ಸಿ ಆಗಿರ್ಲಿ, ಇದು ಡಿ ಆಗಿರ್ಲಿ. ಬಿ ಪಾಯಿಂಟ್ ಈಸ್ ಸೇಮ್ ಆಸ್ ಡಿ ಪಾಯಿಂಟ್, ಸೇಮ್ ಪೊಟೆನ್ಶಿಯಲ್ ಪಾಯಿಂಟ್ಸ್. ಎ ಮತ್ತೆ ಡಿ ಸೇಮ್ ಪಾಯಿಂಟ್. ಹಾಗಾದ್ರೆ ಎ ನ ಸೀದಾ ತಗೊಂಡೋಗಿ ಡಿ ಕನೆಕ್ಟ್ ಮಾಡಿ, ಅಂದ್ರೆ ಸಿ ಇಂದ ಎ ನಥಿಂಗ್ ಬಟ್ ಡಿ. ಸಿ ಇವೆರಡರ ಮಧ್ಯೆ ಎಷ್ಟು ಓಮ್ ಇದೆ, ಸಿ ಇಂದ ನೋಡ್ರಿ ಎ ಇಂದ ಎಲ್ಲಿಗೆ ಹೋಗುತ್ತೆ ಡಿ. ಎ ಬೇಕಾದ್ರೆ ಇಲ್ಲೆಲ್ಲಾರು ಬರ್ಕೊಳ್ಳಿ. ಎಷ್ಟು ಓಮ್ ಇದೆ, 20 ಓಮ್ ಇದೆಯಾ. ಆಮೇಲೆ ಸಿ ಇಂದ ಮತ್ತೆ ಡಿ ಮಧ್ಯದಲ್ಲಿ ಎಷ್ಟಿದೆ, ಸೆಕೆಂಡ್ ಒನ್, ಇದು 10 ಓಮಾ. ಓಕೆ, ನೆಕ್ಸ್ಟ್ ಸಿ ಇಂದ ಬಿ, ದೆನ್ 20 ಓಮ್, ದೆನ್ ಕನೆಕ್ಟೆಡ್ ಟು ಡಿ. ನೋಡ್ರಿ ಈ ತರ ಸಿ ಇಂದ ಬಿ, ಬಿ ಇಂದ ಎಲ್ಲಿಗೆ ಹೋಗುತ್ತೆ 20 ಓಮ್, 20 ಓಮ್ ಇಂದ ಡಿ. ಹಾಗಾಗಿ ಸಿ ಮತ್ತೆ ಡಿ ಪಾಯಿಂಟ್ಸ್ ಎರಡು ಈಕ್ವಲ್ ಪೊಟೆನ್ಶಿಯಲ್. ಹಾಗಾಗಿ ಬೇಕಾದ್ರೆ ಹಿಂಗ್ ಬರ್ಕೊಳ್ಳಿ ನೋಡ್ರಿ ಹೀಗೆ. ಇದೆಷ್ಟಿದೆ 20 ಓಮ್. ಇದು ಬೇಕಾದ್ರೆ ಪಾಯಿಂಟ್ ಬಿ ಇಲ್ಲೆಲ್ಲಾರು ಬರ್ಕೊಳ್ಳಿ, ಏನು ಡಿಫ್ರೆನ್ಸ್ ಆಗೋದಿಲ್ಲ. ಈಗ ಎ ನಥಿಂಗ್ ಬಟ್ ಡಿ ಪಾಯಿಂಟಾ, ಬಿ ನಥಿಂಗ್ ಬಟ್ ಸಿ ಪಾಯಿಂಟಾ. ಹಾಗಾದ್ರೆ ಇವೆರಡು ಒಂದೇನಾ. ಬಿ ಅಂದ್ರೆ ಒಂದೇ, ಸಿ ಅಂದ್ರೆ ಒಂದೇನಾ, ನಥಿಂಗ್ ಬಟ್ ಬಿ. ಡಿ ಅಂದ್ರೆ ಒಂದೇ, ಎ ಅಂದ್ರೆ ಒಂದೇ. ಹಾಗಾದ್ರೆ ಏನಂತ ಬರ್ಕೊಳ್ಬಹುದು, ಇವು ಮೂರು ಪ್ಯಾರಲಲ್ ಆಗುತ್ತೆ ನೋಡ್ರಿ. 20 20 10. ಸೊ ಈ ಮೂರು ಪ್ಯಾರಲಲ್ ಆಗುತ್ತೆ. ಈಗ ಫಸ್ಟ್ ಏನ್ ಮಾಡಿ ಗೊತ್ತಾ, ಈಸಿ. ಇದು ಎ ಹಾಗೆ ಇರ್ಲಿ, ಇದು ಬಿ ಹಾಗೆ ಇರ್ಲಿ, ಮಧ್ಯದ್ದು 10 ಓಮ್ ಹಾಗೆ ಇರ್ಲಿ. ಈ 20 ಮತ್ತೆ 20 ಇವೆರಡು ಏನಿದಾವೆ ಪ್ಯಾರಲಲ್ ಇದಾವ, ಅವೆರಡು ಸೇರ್ಕೊಂಡು ಏನಾಗುತ್ತೆ ಒಂದ್ ರೆಸಿಸ್ಟೆನ್ಸ್ ಬರುತ್ತೆ. 20 20 ಈಕ್ವಲ್ ಇರೋದ್ರಿಂದ 20 ಇದು ಫಾರ್ಮುಲಾ ಪ್ಯಾರಲಲ್ R/N ಹಾಕೊಳ್ಳಿ. 20 ನಾವೆಷ್ಟಿದಾವೆ 2 ಇದಾವೆ, ಅಲ್ಲಿ ಏನಾಗುತ್ತೆ 10 ಓಮ್. ಇದು 10 ಓಮ್. ಈಗ ಫೈನಲಿ ಎಂಡ್ ಅಪ್ ವಿತ್ ಓನ್ಲಿ 2 ರೆಸಿಸ್ಟರ್ 10 ಮತ್ತೆ 10. ಓಕೆ, 10. ಈ 10 ಓಮ್ ಈ 10 ಓಮ್ ಮತ್ತೇನಾಗಿದೆ ಪ್ಯಾರಲಲ್ ಇದೆ. ಇವೆರಡು ಸೇರ್ಕೊಂಡು ಒಂದ್ ರೆಸಿಸ್ಟರ್ ಬರ್ಸಿ ಎ ಮತ್ತೆ ಬಿ ಮಧ್ಯ 10 10 ಪ್ಯಾರಲಲ್ ಇಂದ ಅಗೇನ್ ದ ಸೇಮ್ ಫಾರ್ಮುಲಾ ಆರ್ ಪಿ ಇಸ್ ಈಕ್ವಲ್ ಟು 10 ಅನ್ನೋ ಎಷ್ಟಿದಾವೆ 2 ಇದಾವೆ, ವಿಚ್ ಈಸ್ ಈಕ್ವಲ್ ಟು 5 ಓಮ್. ಸೊ ಫೈನಲಿ ಓನ್ಲಿ ಫೈನಲ್ ರೆಸಿಸ್ಟೆನ್ಸ್ ಈಕ್ವಲೆಂಟ್ ಇಸ್ 5 ಓಮ್. ಹಾಗಾದ್ರೆ 78 ಗೆ ಆಪ್ಷನ್ ಬಿ ಇಸ್ ಕರೆಕ್ಟ್.
5 ohm is the correct answer. ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 79. ಮೂರು ರೆಸಿಸ್ಟರ್ ಇದೆ, ಅದೇ 3 ರೆಸಿಸ್ಟರ್ 2 4 5 ಆರ್ ಕಂಬೈನ್ಡ್ ಇನ್ ಪ್ಯಾರಲಲ್. ಮೂರನ್ನು ಪ್ಯಾರಲಲ್ ಕಂಬೈನ್ ಮಾಡಿ ಆಮೇಲೆ ಕನೆಕ್ಟೆಡ್ ಟು ಬ್ಯಾಟರಿ ಆಫ್ EMF 20 volt and negligible internal resistance, then the current drawn from the battery is ಅಂದ್ರೆ ಮೇನ್ ಕರೆಂಟ್ ಕಂಡುಹಿಡಿಬೇಕು. ನೋಡ್ರಿ ಇಲ್ಲಿ ಸರ್ಕ್ಯೂಟ್ ಬರೀತೀನಿ. ಸೊ ಮೂರು ಪ್ಯಾರಲಲ್ ಇದೆ. ಓಕೆ 1 2 ಮೂರು ಪ್ಯಾರಲಲ್ ಇದೆ. ಅದಕ್ಕೆ ಏನ್ ಮಾಡ್ತೀನಿ, ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಬ್ಯಾಟ್ರಿಯ ವೋಲ್ಟೇಜ್ ಎಷ್ಟು? ನಥಿಂಗ್ ಬಟ್ EMF, ನಥಿಂಗ್ ಬಟ್ ವೋಲ್ಟೇಜ್, ಬಿಕಾಸ್ R is equal to 0. ಎಷ್ಟಿದೆ? 20 ವೋಲ್ಟ್ ಇದೆ. ಕರೆಂಟ್ ಡ್ರಾನ್ ಫ್ರಮ್ ದ ಬ್ಯಾಟ್ರಿ ಅಂದ್ರೆ ಮೈನ್ ಕರೆಂಟ್ ಕಂಡುಹಿಡಿಬೇಕು. ಬ್ಯಾಟ್ರಿಯಿಂದ ಎಷ್ಟು ಕರೆಂಟ್ ಬರ್ತಾ ಇದೆ ಅಂತ, ಮೈನ್ ಕರೆಂಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಸೊ ಈಸಿ. ರೆಸಿಸ್ಟೆನ್ಸ್ ಗಳು ಎಷ್ಟೆಷ್ಟಿದೆ ಅಂತ ಬರ್ಕೊಳ್ಳಿ. ಎಷ್ಟಿದೆ? 2 4 5. ಇದ್ರದ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕಂಡುಹಿಡ್ಕೊಂಡ್ಬಿಡಿ ಅಷ್ಟೇ. ಮೂರು ಪ್ಯಾರಲಲ್ ಇಂದ 1/Rp is equal to 1/R1 plus 1/R2 plus 1/R3. ಏನಾಗುತ್ತೆ? 1/Rp is equal to 1/2 plus 1/4 plus 1/5. So 1/Rp is equal to 1/2 is 0.5 plus 1/4 is 0.25 plus 1/5 is 0.2. ಅಲ್ಲಿಗೆ 1/Rp is equal to 0.95 ಆಗುತ್ತೆ. So Rp is equal to 1 ನಿಯರ್ಲಿ 1 ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಯ್ತು? ಈಕ್ವಲೆಂಟ್ ಸರ್ಕ್ಯೂಟ್ ಬರೆದ್ರೆ ಮೂರು ರೆಸಿಸ್ಟೆನ್ಸ್ ಸೇರ್ಕೊಂಡು ಏನಾಯ್ತು? ಆರ್ 1 ಓಮ್. ಇಲ್ಲಿ ಬ್ಯಾಟ್ರಿ ವೋಲ್ಟೇಜ್ 20. ಹಾಗಾದ್ರೆ ಕರೆಂಟ್ ಈಸಿಯಾಗಿ ಕಂಡುಹಿಡಿಬಹುದು ಯೂಸಿಂಗ್ ದ ಫಾರ್ಮುಲಾ V is equal to I into RP. ಟೋಟಲ್ ರೆಸಿಸ್ಟೆನ್ಸ್ I ಎಷ್ಟು? ಸರಿ, I ಏನಾಗುತ್ತೆ? V by RP ಆಗುತ್ತೆ. ಹೌದಾ? ಸೊ I is equal to V by RP. ವೋಲ್ಟೇಜ್ ಎಷ್ಟು? 20 ಡಿವೈಡೆಡ್ ಬೈ RP ನಿಯರ್ಲಿ 1. ಅಲ್ಲಿಗೆ 20 ಆಂಪಿಯರ್ ಇಸ್ ದ ಕರೆಂಟ್. ನಿಯರ್ಲಿ 20 ಯಾವ್ದಿದೆ ಅಲ್ಲಿ? ಸಿ ಆಪ್ಷನ್ ಇದೆ ನೋಡ್ರಿ, ನಿಯರ್ಲಿ 20 ಇರುವಂತದ್ದು. ಸರ್ 19 ಬಂದಿಲ್ಲ ಅಂದ್ರೆ ಇಲ್ಲಿ 1 ಪಾಯಿಂಟ್ ಸಮಥಿಂಗ್ ತಗೊಳ್ಬೇಕು, ಅವಾಗ ನಮಗೆ ಬರುತ್ತೆ. ಓಕೆ, ಅಥವಾ 1/RP ಕ್ಯಾನ್ ಬಿ ರಿಟನ್ ಆಸ್ 0.95 ಬೇಕಾದ್ರೆ ಬರ್ಕೊಳ್ಳಿ. ಇದನ್ನು ಡಿವೈಡ್ ಮಾಡಕ್ಕೆ ಏನೋ ಬಿಡ್ರಿ, ಇಲ್ಲಿ 1/RP ಇದೆಯಲ್ಲ ಅದನ್ನ 20 ಇಂಟು 0.95 ಮಾಡಿ 19 ಬರುತ್ತೆ. 20 ಇಂಟು 0.95 19 ಬರುತ್ತೆ. ಎಕ್ಸಾಕ್ಟ್ಲಿ 19 ಬರುತ್ತೆ. ಓಕೆ, ಅದನ್ನೇ ಬೇಕಾದ್ರೆ ಬರ್ದ್ಬೇಡ. ಲೆಟ್ ಮಿ ಡೂ ಲೈಕ್ ದಿಸ್. ಸೊ RP ಕಂಡುಹಿಡಿಯೋ ಅವಶ್ಯಕತೆನೇ ಇಲ್ಲ. ಏನಾಗುತ್ತೆ ಇಲ್ಲಿ? V ಎಷ್ಟು? 20 volt into what is 1/RP? 0.95, exactly equal to 19 ampere. So 19 ampere is the correct answer. Okay, so this completes current electricity chapter na questions.